ಶಾಂತಿ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ರೆ ಆ ವೈಬ್ರೇಷನ್ ಏನಾಗ್ತದೆ, ಪ್ರಕೃತಿಯಲ್ಲಿ ಹರಡಿ ವಾಪಸ್ ಏನ್ ಬರ್ತದೆ, ನನಗೆ ಅಶಾಂತಿನೇ ನನ್ನ ಹತ್ರ ಬರ್ತದೆ. ನನ್ ಜೀವನದಲ್ಲಿ ಸುಖ ಇಲ್ಲ, ದುಃಖ ಅಂತಿದ್ರೆ ಅದು ವೈಬ್ರೇಷನ್ ಆಗಿ ಹರಡಿ ನನ್ನ ಹತ್ರ ವಾಪಸ್ ಏನ್ ಬರ್ತದೆ, ನಾವ್ ಯಾರನ್ನ ಕರಿತೀವೋ ಅವರೇ ನಮ್ಮ ಮನೆ ಒಳಗ್ ಬರೋದು. ನೀವ್ ಯಾವ ಗೆಸ್ಟ್ ಕರಿತೀರೋ ಅವ್ರು ಬರ್ತಾರೆ, ಬೇರೆಯವ್ರು ಬರ್ತಾರ ಇಲ್ಲ. ನೀವ್ ಯಾರನ್ನ ಕರ್ದಿರ್ತೀರೋ ಅವರೇ ನಿಮ್ ಮನೆ ಒಳಗೆ ಹೇಗ್ ಬರ್ತಾರೋ ಹಾಗೆ ನಾವು ಅಶಾಂತಿನೇ ಕರಿತಾ ಇದ್ರೆ ಯಾವ್ದು ಬರ್ತದೆ, ಅಶಾಂತಿ ಬರ್ತದೋ ಶಾಂತಿ ಬರ್ತದೆ, ಅಶಾಂತಿನೇ ಬರೋದು. ಹಾಗಿದ್ರೆ ನಾವು ಕರಿತಿರೋದು ಯಾವ್ದನ್ನ ಇಡೀ ದಿನ, ನನಗ್ ಶಾಂತಿ ಇಲ್ಲ ಅಂತ ಅಶಾಂತಿ ಕರಿತಾ ಇದ್ದೀವಿ. ನನಗೆ ಸುಖ ಇಲ್ಲ ಅಂತ ದುಃಖವನ್ನ ಕರಿತಿದ್ದೀವಿ. ಅದಕ್ಕೆ ದುಃಖ ಅಶಾಂತಿನೇ ನಮ್ ಜೀವನದಲ್ಲಿ ನಮ್ಮ ಹತ್ರ ಬರ್ತಾ ಇದೆ. ನಮಸ್ತೆ ಚಾಮರಾಜನಗರ. ಈ ದಿನ ನಾವು ನಮ್ಮ ಹಸಿರು ಪಡೆ ಹಾಗೂ ಹಸಿರು ಜೀವನದ ಚಾನಲ್ಗೆ ಆಧ್ಯಾತ್ಮಿಕ ಪ್ರವಚನಕಾರರು ಹಾಗೂ ಮೋಟಿವೇಶನಲ್ ಸ್ಪೀಕರ್ ಆಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಮಣಿಜಿರವರನ್ನು ಕರೆತಂದಿದ್ದೇವೆ. ಇವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇವೆ. ನಮಸ್ತೆ. ಈ ದಿನ ನಾವು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ನಮ್ಮ ಜೀವನ ಶೈಲಿಯಲ್ಲಿ ತುಂಬಾ ಒತ್ತಡದಿಂದ ಬಳಲ್ತಾ ಇದ್ದೀವಿ. ನಾವು ಏನೇ ಒಂದು ಮಾಡಿದ್ರೂ ನಮ್ಮ ಸೈಕಲ್ಲು ಅದೇ ರೀತಿ ಹೋಗ್ತಾ ಇದೆ. ಈ ಒಂದು ಒತ್ತಡದಿಂದ ಹೊರಗೆ ಬರೋದಕ್ಕೆ ನಮ್ಮ ಸ್ನೇಹಿತರಿಗೆ ಏನಾದರೂ ಒಂದು ಮಾರ್ಗದರ್ಶನ ತಿಳಿಸಿಕೊಡ್ತೀರಾ? ವರ್ತಮಾನ ಸಮಯದಲ್ಲಿ ಪರಿಸ್ಥಿತಿನೇ ಹೇಗಿದೆ ಅಂದ್ರೆ ಎಲ್ಲರ ಜೀವನದಲ್ಲೂ ಪ್ರತಿಯೊಂದು ಮಾತಿನಲ್ಲೂ ಟೆನ್ಷನ್. ಇವತ್ತು 3 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದವರೆಗಿನ ಎಲ್ಲಾ ವ್ಯಕ್ತಿಗಳು ಟೆನ್ಷನ್ ಅಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ. ಹೌದು. ದೊಡ್ಡವರೆಲ್ಲ ತಿಳ್ಕೊಳ್ತಾರೆ ಮಕ್ಕಳಿಗೆ ಏನ್ ಟೆನ್ಷನ್, ನಮಗ್ ಮಾತ್ರ ಟೆನ್ಷನ್ ಅಂತ ಹೇಳಿ. ಅದೇ ಆ ಮಕ್ಕಳು ಓದುವಂತಹ ಸಮಯದಲ್ಲಿ ದೊಡ್ಡವ್ರು ಏನಾದ್ರು ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಆ ಮಕ್ಕಳು ಹೇಳ್ತಾರೆ ನಮಗೆ ಎಷ್ಟೊಂದು ಟೆನ್ಷನ್ ಆಗ್ತಿದೆ, ಯಾಕೆ ಇಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಅಂತ. ಆಗ ದೊಡ್ಡವ್ರು ನಗ್ತಾರೆ, ಈ ಮಕ್ಕಳಿಗೆ ಏನ್ ಗೊತ್ತು ಟೆನ್ಷನ್ ಅಂದ್ರೆ ಏನು ಅಂತ, ಟೆನ್ಷನ್ ಅಂತಿದ್ದಾರೆ ಅಂತ. ಆದ್ರೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ರು ಏನ್ ಮಾಡ್ತಾ ಇದ್ದಾರೆ, ಒತ್ತಡದ ಅನುಭವವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಗತ್ತಿನ ಪರಿಸ್ಥಿತಿನೇ ಆ ರೀತಿ ಇದೆ. ಬಹಳಷ್ಟು ಕಾಂಪಿಟೇಷನ್ ಇದೆ, ಬಹಳಷ್ಟು ಚಾಲೆಂಜಸ್ ಇದೆ ಲೈಫ್ ಅಲ್ಲಿ. ಅದರಿಂದ ಆ ಕಾಂಪಿಟೇಷನ್ ನಲ್ಲಿ ನಾವು ಬದುಕಬೇಕಂದ್ರೆ ಬಹಳಷ್ಟು ಸ್ಟ್ರೆಸ್ ನ ಅನುಭವವನ್ನ ಮಾಡ್ಬೇಕು ಅಂತ ಪ್ರತಿಯೊಬ್ರು ಏನ್ ಮಾಡಿದ್ದಾರೆ, ಟೆನ್ಷನ್ ಅನ್ನೋದು ನಾರ್ಮಲ್, ಜೀವನದಲ್ಲಿ ಟೆನ್ಷನ್ ನಾರ್ಮಲ್ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾವೇನು ಅರ್ಜೆಂಟ್ ಆಗಿ ಕೆಲಸ ಮಾಡ್ಬೇಕು, ಕಾಂಪಿಟೇಷನ್ ಅಲ್ಲಿ ನಾವೆಲ್ರಿಗಿಂತ ಮುಂದಿರ್ಬೇಕು, ಚಾಲೆಂಜ್ ಅನ್ನ ಎದುರಿಸ್ಬೇಕು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಜೀವನವನ್ನ ನಡೆಸ್ಲಿಕ್ಕೆ ಹೋಗ್ತೀವೋ, ಆ ಟೆನ್ಷನ್ ಮಾಡ್ಕೊಳ್ತಾ ನಮ್ಮ ಶರೀರದಲ್ಲಿ ಎಷ್ಟೊಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ಎಷ್ಟೆಲ್ಲ ಕಾಯಿಲೆ ಬಂದಿದೆನೋ, ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ ನಾವೇನೋ ಮೆಡಿಸಿನ್ ಕೊಡ್ತೀವಿ, ಆದ್ರೆ ನೀವು ಪೂರ್ತಿ ಆರೋಗ್ಯವಂತರಾಗೋದು ಯಾವಾಗ ಅಂದ್ರೆ ಚಿಂತೆ ಮಾಡೋದನ್ನ ಬಿಟ್ಟಾಗ. ಅಂದ್ರೆ ನಿಮ್ದು 75% ಕಾಯಿಲೆ ಬಂದಿರೋದು ಚಿಂತೆ ಮಾಡೋದ್ರಿಂದನೇ. ಅದಕ್ಕೆ ಮೊದಲು ಚಿಂತೆ ಮಾಡೋದನ್ನ ಬಿಡಿ ಅಂತ ಹೇಳಿ ಡಾಕ್ಟರ್ ಹೇಳ್ಕೊಡ್ತಾರೆ. ಆದ್ರೆ ಚಿಂತೆ ಮಾಡೋದನ್ನ ಹೇಗ್ ಬಿಡ್ಬೇಕು ಅಂತ ಯಾವ ಡಾಕ್ಟ್ರು ಹೇಳ್ಕೊಡೋದಿಲ್ಲ. ವರ್ತಮಾನ ಸಮಯದಲ್ಲಿ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಚಿಂತೆ ಮಾಡ್ತಾನೆ ಇದ್ದಾರೆ, ಟೆನ್ಷನ್ ಮಾಡ್ಕೊಳ್ತಾನೆ ಇದ್ದಾರೆ. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಈ ಚಾಲೆಂಜ್ ನ ಲೈಫ್ ನಲ್ಲಿ ಅಥವಾ ಈ ಕಾಂಪಿಟೇಷನ್ ಲೈಫ್ ನಲ್ಲಿ, ಟೆನ್ಷನ್ ನಾರ್ಮಲ್ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಟೆನ್ಷನ್ ನಾರ್ಮಲ್ ಅಲ್ಲ. ಆ ಟೆನ್ಷನ್ ಇಂದ ಏನಾಗ್ತಾ ಇದೆ, ಸಂಬಂಧಗಳು ಕೆಡ್ತಾ ಇದೆ, ಆರೋಗ್ಯ ಕೂಡ ಕೆಡ್ತಾ ಇದೆ. ಹಾಗಿದ್ರೆ ನಾವು ಆ ಟೆನ್ಷನ್ ಇಂದ ಏನ್ ಮಾಡ್ಬೇಕು, ಹೊರಗಡೆ ಬರಬೇಕು. ಜಗತ್ತಿನ ಜನ ಟೆನ್ಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಟೆನ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಟೆನ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡೋದೇ ನಾವು ಟೆನ್ಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಒಂದು ಮಾರ್ಗ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದ್ರೆ ನಾವ್ ಎಷ್ಟೆಷ್ಟು ಟೆನ್ಷನ್ ಅನ್ನ ಬೇರೆಯವ್ರ ಮೇಲೆ ಹಾಕ್ತಿವೋ ಅದು ಡಬ್ಬಲ್ ಆಗಿ ಮತ್ತೇನಾಗ್ತದೆ, ನಮಗೆ ಬರ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮಕ್ಕಳ ಮೇಲೆ ತಂದೆ ತಾಯಿಗೆ ಸಿಟ್ಟು ಬರ್ತದೆ, ಏನೋ ತಪ್ಪು ಮಾಡಿರ್ತಾರೆ, ಸಿಟ್ಟು ಬರ್ತದೆ, ಚೆನ್ನಾಗಿ ಹೊಡಿತೀರಾ, ಹೊಡೆದ್ಮೇಲೆ ಮಕ್ಕಳು ಟೆನ್ಷನ್ ಮಾಡ್ಕೊಂಡು ಮಲ್ಕೊಂತಾರೆ. ನಾಳೆ ಬೆಳಗ್ಗೆ ಆಗೋದ್ರಲ್ಲಿ ಜ್ವರ ಬಂದ್ಬಿಡ್ತದೆ. ಅವ್ರಿಗೆ ಜ್ವರ ಬಂದ ತಕ್ಷಣ ಮತ್ತೆ ಯಾರಿಗೆ ಟೆನ್ಷನ್, ನಮಗೆ ಡಬಲ್ ಟೆನ್ಷನ್. ನಾವ್ ಅನ್ಕೊಳ್ತೀವಿ ನಮ್ ಟೆನ್ಷನ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಟೆನ್ಷನ್ ಕಡಿಮೆ ಆಗ್ತದೆ ಅಂತ, ಆದ್ರೆ ಟೆನ್ಷನ್ ಕಡಿಮೆ ಆಗಲ್ಲ, ಅದೇನಾಗ್ತದೆ, ಡಬ್ಬಲ್ ಆಗ್ತದೆ. ಹಾಗಿದ್ರೆ ಈ ವರ್ತಮಾನ ಜಗತ್ತಿನಲ್ಲಿ ಇಂತಹ ಕಾಂಪಿಟೇಷನ್ ಲೈಫ್ ಅಲ್ಲಿ ನಾವು ಟೆನ್ಷನ್ ಇಂದ ಫ್ರೀ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಆಫೀಸಲ್ಲಿ ಏನಾದ್ರೂ ಟೆನ್ಷನ್ ಆಯ್ತಾ, ಯಾರಾದ್ರೂ ನಮಗೆ ಟೆನ್ಷನ್ ಆಗೋ ಹಾಗೆ ಮಾಡಿದ್ರೆ ಆ ಟೆನ್ಷನ್ ಅನ್ನ ಮನೆಗೆ ತಗೊಂಡು ಹೋಗ್ಬಾರ್ದು, ಟ್ರಾನ್ಸ್ಫರ್ ಮಾಡಬಾರದು. ಸ್ವಲ್ಪ ಹೊತ್ತು ಯಾರಾದ್ರೂ ಏನಾದ್ರೂ ಅಂದ್ಮೇಲೆ ಶಾಂತವಾಗಿ ಒಂದ್ ಕಡೆ ಕುತ್ಕೊಳ್ಬೇಕು. ಕುತ್ಕೊಂಡು ನಾವೇ ವಿಚಾರ ಮಾಡ್ಬೇಕು. ಅವ್ರು ಅಂದ್ರು ನಾನೇನ್ ಮಾಡ್ಬಾರ್ದು, ಅದನ್ನ ಮನಸ್ಸಿನಿಂದ ಸ್ವೀಕಾರ ಮಾಡಬಾರದು. ನಾನ್ ಹೇಗಿರ್ಬೇಕು, ಯಾರೇನಂದ್ರು ಶಾಂತವಾಗಿರ್ಬೇಕು ಅಂತ ಆಫೀಸಿನ ಮಾತನ್ನ ಅಲ್ಲಾಗಿರೋದನ್ನ ಒಂದು 5 ನಿಮಿಷ ಕುತ್ಕೊಂಡು ಮನಸ್ಸನ್ನ ಶಾಂತ ಮಾಡ್ಕೊಂಡು ನಾವು ಶಾಂತಿಯಿಂದ ಮನೆಗೆ ಹೋದ್ರೆ ಮನೇಲಿ ಹೇಗಿರ್ತೀವಿ, ಶಾಂತಿಯಿಂದ ವ್ಯವಹಾರವನ್ನ ಮಾಡ್ತೀವಿ. ಮನೇಲಿ ಏನಾದ್ರೂ ಆಗಿತ್ತು ಅಂದ್ರೆ ಆಫೀಸಿಗೆ ಬರೋದಕ್ಕಿಂತ ಮೊದಲು ಒಂದ್ 5 ನಿಮಿಷ ಕುತ್ಕೊಂಡು ಮನಸ್ಸನ್ನ ಶಾಂತ ಮಾಡ್ಕೊಂಡ್ರೆ ಮನೆ ಟೆನ್ಷನ್ ಅನ್ನ ಏನ್ ಮಾಡೋದಿಲ್ಲ, ಆಫೀಸಿಗೆ ತಗೊಂಡ್ ಬರೋದಿಲ್ಲ. ನಾವು ಟೆನ್ಷನ್ ಆದಾಗ ಟೆನ್ಷನ್ ಅನ್ನ ಟ್ರಾನ್ಸ್ಫರ್ ಮಾಡೋ ಬದಲು ಸ್ವಲ್ಪ ಹೊತ್ತು ಏಕಾಂತದಲ್ಲಿ ಕುತ್ಕೊಂಡು ಮನಸ್ಸೇನೇನ್ ಮಾಡ್ಕೊಳ್ಬೇಕು, ಶಾಂತ ಮಾಡ್ಕೊಳ್ಬೇಕು. ಯಾಕೆಂದ್ರೆ
ಟೆನ್ಷನ್ ಆಗೋದು ಯಾವಾಗ ಅಂದ್ರೆ ಯಾರಾದ್ರೂ ನಮಗೆ ಟೆನ್ಷನ್ ಅನ್ನ ಕೊಟ್ಟಾಗ, ಹೌದು. ಯಾರಾದ್ರೂ ಏನಾದ್ರೂ ಅಂದಾಗ, ಏನಾದ್ರೂ ಪರಿಸ್ಥಿತಿ ಬಂದಾಗ, ಮಾತು ಬಂದಾಗ ಟೆನ್ಷನ್ ಆಗ್ತದೆ. ಯಾರಾದ್ರೂ ಏನಾದ್ರೂ ಕೊಟ್ಟಾಗ ಅದನ್ನ ನಾವು ತಗೊಂಡ್ರಷ್ಟೇ ಅದು ನಮ್ದು, ತಗೊಳ್ಳಿಲ್ಲ ಅಂದ್ರೆ ಸ್ವೀಕಾರನೆ ಮಾಡಬಾರ್ದು. ಈಗ ಯಾರಾದ್ರೂ ಕೆಟ್ಟ ಹೋಗಿರೋ ಗಿಫ್ಟ್ ಕೊಡ್ಲಿಕ್ಕೆ ಬರ್ತಾರೆ, ಒಡೆದೋಗಿರೋ ಗಿಫ್ಟ್ ಕೊಡ್ಲಿಕ್ಕೆ ಬರ್ತಾರೆ, ನೀವು ತಗೊಳ್ತೀರಾ? ಇಲ್ಲ. ಕೆಟ್ಟ ಹೋಗಿದ್ದನ್ನ ಹೇಗ್ ತಗೊಳ್ಳೋದಿಲ್ವೋ ಹಾಗೆ ಯಾರಾದ್ರೂ ಟೆನ್ಷನ್ ಕೊಡ್ಲಿಕ್ಕೆ ಬಂದ್ರೆ ನಾವೇನ್ ಮಾಡ್ಬಾರ್ದು, ಸ್ವೀಕಾರ ಆ ಮಾಡಬಾರ್ದು. ಒತ್ತಡವನ್ನ ತಗೊಳ್ಳಿಲ್ಲ, ಟೆನ್ಷನ್ ತಗೊಳ್ಳಿಲ್ಲ ಅಂದ್ರೆ ಅದು ಯಾರ ಹತ್ರ ಉಳಿತದೆ? ಅವರಿಗೆ ಯಾರು ಕೊಡ್ಲಿಕ್ಕೆ ಬಂದಿರ್ತಾರೋ ಅವ್ರ ಹತ್ರನೇ ಉಳಿತದೆ. ಅವಾಗ ನಮ್ಮ ಮನಸ್ಸು ಏನಾಗಿರ್ತದೆ? ಶಾಂತವಾಗಿರ್ತದೆ. ಇನ್ನು ನಾವು ಟೆನ್ಷನ್ ಇಂದ ಫ್ರೀ ಆಗ್ಬೇಕು ಅಂದ್ರೆ ಪ್ರತಿದಿನ ನಾವೇನೆಲ್ಲ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಿದ್ದೀವೋ ಅದಕ್ಕಿಂತ ಮೊದಲು ಬೆಳಗ್ಗೆ ಒಂದು 10 ನಿಮಿಷ ನಮ್ಮನ್ನ ನಾನು ಇಡೀ ದಿನ ಖುಷಿಯಲ್ಲಿರ್ಬೇಕು, ಅದಕ್ಕೆ ನಾನು ಸದಾ ಖುಷಿಯಲ್ಲಿರುವಂತಹ ಆತ್ಮ ಅಂತ ಹೇಳಿ ಬೆಳಗ್ಗೆ ಮನಸ್ಸಿಗೆ ಸಂಕಲ್ಪವನ್ನ ಕೊಟ್ರೆ, ಇಡೀ ದಿನ ಯಾರು ಎಷ್ಟೇ ಟೆನ್ಷನ್ ಕೊಡ್ಲಿ, ಬೆಳಗ್ಗೆ ಏನ್ ಕೊಟ್ಟಿರ್ತೀವಲ್ಲ ಮನಸ್ಸಿಗೆ ಸಂಕಲ್ಪ, ಆ ಖುಷಿಯ ಸಂಕಲ್ಪದ ಕಾರಣ ಟೆನ್ಷನಿನ ಮಾತು ಬಂದ್ರೂ ಕೂಡ ನಾವು ಹೇಗಿರ್ತೀವಿ? ಶಾಂತವಾಗಿ ಖುಷಿಯಿಂದನೇ ಇರ್ತೀವಿ. ಈ ರೀತಿ ನಮ್ಮ ಆಂತರ್ಯದಲ್ಲೇ ನಾವು ಖುಷಿ ಮತ್ತು ಶಾಂತಿಯನ್ನ ಜಾಗೃತ ಮಾಡಿಕೊಂಡು ನಮ್ಮ ಟೆನ್ಷನ್ ಇಂದ ನಾವು ಮುಕ್ತ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ನಾವು ನೋಡ್ತಾ ಇದೀವಿ, ಎಲ್ಲಾ ಕಡೆ ಯುದ್ಧ ಭೀತಿ ನಡೀತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ, ಪರಿಸರದಲ್ಲಿ ತುಂಬಾ ಏನೇನೋ ಅನಾಹುತಗಳು ನಡೀತಾ ಇದೆ. ಈ ಒಂದು ಅನಾಹುತಗಳ ಮಧ್ಯೆ ನಮ್ ಜೀವನ ತುಂಬಾ ಹಾಳಾಗ್ತಾ ಇದೆ. ಇದೆಲ್ಲದ್ರಿಂದ ಹೊರಗ್ ಬರೋದಕ್ಕೆ ಏನ್ ಮಾಡ್ಬೇಕು ನಾವು? ವರ್ತಮಾನ ಸಮಯದಲ್ಲಿ ಜಗತ್ನಲ್ಲಿ ಏನೆಲ್ಲ ನಡೀತಾ ಇದೆನೋ ಅದಕ್ಕೆಲ್ಲ ಯಾರು ಕಾರಣ? ಫಸ್ಟ್ ನಾವೇ ಮನುಷ್ಯರು. ಇವತ್ತು ಪ್ರಕೃತಿ ಏನು ವಿಕೋಪಕ್ಕೆ ಹೋಗಿ ಭೂಕಂಪ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆನೋ ಅದಕ್ಕೂ ಯಾರ್ ಕಾರಣ? ನಾವೇ ಕಾರಣ. ಏನೆಲ್ಲ ಯುದ್ಧ ನಡೀತಾ ಇದೆನೋ ಅದಕ್ಕೂ ಯಾರ್ ಕಾರಣ? ನಾವೇ ಕಾರಣ. ಯಾಕೆಂದ್ರೆ ಮನುಷ್ಯನ ಕೆಟ್ಟ ವಿಚಾರನೆ, ಮನುಷ್ಯ ಮಾಡ್ತಾ ಇರೋ ಪಾಪ ಕರ್ಮನೆ ಇವತ್ತು ಪ್ರಕೃತಿ ವಿಕೋಪಕ್ಕೆ ಹೋಗ್ಲಿಕ್ಕೆ ಕಾರಣ ಆಗಿದೆ. ನಮ್ಮ ಮನಸ್ಸಿನ ಇಚ್ಛೆಗಳ ಕಾರಣ ನಾವೇನ್ ಮಾಡ್ತಾ ಇದೀವಿ? ಅನೇಕ ಪಾಪ ಕರ್ಮವನ್ನ ಮಾಡ್ತಾ ಇದೀವಿ. ನಮ್ಮ ಪಾಪವನ್ನ ನೋಡಿ ಇವತ್ತು ಪ್ರಕೃತಿಗೂ ಏನಾಗ್ಬಿಟ್ಟಿದೆ? ಸಾಕಾಗ್ಬಿಟ್ಟಿದೆ. ಪ್ರಕೃತಿಗೆ ಸಾಕಾಗಿ ಯಾವ ಭೂಮಿ ನಮಗೆ ಸುಖವನ್ನ ಕೊಡ್ತಿತ್ತು, ಫಲವತ್ತಾದ ಭೂಮಿ ಆಗಿತ್ತು, ನಮಗೆ ಬೆಳೆಯನ್ನ ಕೊಟ್ಟು ಸುಖ ಕೊಡ್ತಿತ್ತು, ಭೂಮಿ ಆ ರೀತಿ ದುಃಖ ಕೊಡ್ಲಿಕ್ಕೆ ಯಾರ ಕಾರಣ? ಮನುಷ್ಯರು, ನಾವೇ ಕಾರಣ. ಯಾಕೆ ಅಂದ್ರೆ ನಾವು ಆ ಭೂಮಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನಮಗ್ ಹೇಗ್ ಬೇಕೋ ಹಾಗೆ ಭೂಮಿಯನ್ನ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಾಗ ಪ್ರಕೃತಿಗೂ ಏನಾಗ್ತದೆ? ಮನುಷ್ಯನ ಪಾಪವನ್ನ ನೋಡಿ ಸಿಟ್ಟು ಬರ್ತದೆ. ಈ ರೀತಿ ಪಾಪವನ್ನ ಮಾಡ್ತಾ ಇರೋ ಕಾರಣನೇ ಇವತ್ತು ಪ್ರಕೃತಿ ಏನಾಗಿರೋದು? ವಿಕೋಪಕ್ಕೆ ಹೋಗಿರೋದು. ಮತ್ತೆ ಪ್ರಕೃತಿ ಶಾಂತ ಆಗಬೇಕು, ಸುಂದರವಾದ ಪ್ರಕೃತಿಯ ನಿರ್ಮಾಣ ಆಗಬೇಕು, ಇಡೀ ಜಗತ್ತಿನಲ್ಲೇ ಶಾಂತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಮೊದ್ಲು ನಾವೇನ್ ಮಾಡ್ಕೊಳ್ಬೇಕು? ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಆದ್ರೆ ವರ್ತಮಾನ ಸಮಯದಲ್ಲಿ ಏನೆಲ್ಲ ಯುದ್ಧ ನಡೀತಾ ಇದೆನೋ ಆ ಯುದ್ಧವನ್ನ ನೋಡಿ ಎಲ್ಲರ ಮನಸ್ಸಿನಲ್ಲೂ ಒಂದು ಭಯ ಹುಟ್ಕೊಂಡ್ಬಿಟ್ಟಿದೆ. ಮುಂದೇನು? ಇದೇ ರೀತಿ ಯುದ್ಧ ನಡೆದ್ರೆ ಮುಂದೇನು? ಇವತ್ತು ಆಲ್ರೆಡಿ ನಮಗೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದನ್ನೆಲ್ಲ ನೋಡಿದಾಗ ಮನುಷ್ಯನಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಇದೇ ರೀತಿ ಆದ್ರೆ ಮುಂದೇನು? ಇದೇ ರೀತಿ ಯುದ್ಧ ಆದ್ರೆ ನಮ್ಮ ಜೀವನನೇ ಅಂತ್ಯ ಆಗಬಹುದು, ಮುಂದೆ ನಮ್ಮ ಭವಿಷ್ಯ ಏನು ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲೂ ಪ್ರಶ್ನೆನೂ ಇದೆ. ಅನೇಕರಿಗೆ ಅದೊಂದು ದೊಡ್ಡ ಚಿಂತೆ ಕೂಡ ಆಗ್ಬಿಟ್ಟಿದೆ. ಆದ್ರೆ ಜಗತ್ನಲ್ಲಿ ಏನೆಲ್ಲ ನಡೀತಾ ಇದೆನೋ ಅದು ನಡಿಲೇಬೇಕಿತ್ತು. ಅದಕ್ಕೇನಾಗ್ತಾ ಇದೆ? ನಡೀತಾ ಇದೆ. ಯಾವ್ಯಾವ ಟೈಮಿಗೆ ಏನೇನ್ ಆಗ್ಬೇಕು ಅದು ಆಗೇ ಆಗ್ತದೆ. ಅದನ್ನ ಯಾರೂ ತಡಿಲಿಕ್ಕಾಗಲ್ಲ. ಈಗ ಯುದ್ಧ ನಡೀತಾ ಇದೆ, ನಾನೇನ್ ಮಾಡ್ಲಿಕ್ಕಾಗಲ್ಲ, ನೀವೇನ್ ಮಾಡ್ಲಿಕ್ಕಾಗಲ್ಲ, ಹೋಗಿ ಯುದ್ಧವನ್ನ ನಿಲ್ಲಿಸ್ಲಿಕ್ಕಾಗಲ್ಲ. ಆದ್ರೆ ನಾವೇನ್ ಮಾಡಬಹುದು ಅಂದ್ರೆ, ಯಾರೆಲ್ಲ ಆ ಯುದ್ಧಕ್ಕೆ ಕಾರಣ ಆಗಿದ್ದಾರೋ, ಅಲ್ಲಿ ಎಷ್ಟೆಲ್ಲ ಜನ ನೋವನ್ನ ಅನುಭವಿಸ್ತಾ ಇದ್ದಾರೋ ಅವರಿಗೆಲ್ಲ ಮನಸ್ಸಿನಿಂದ ಶಾಂತಿಯನ್ನ ದಾನವಾಗಿ ಕೊಡಬಹುದು. ಇವತ್ತು ನಾವಿಲ್ಲಿ ದೂರದಲ್ಲಿ ಕುತ್ಕೊಂಡೆ ನಾವು ಪ್ರಶ್ನೆ ಮಾಡ್ಕೊಳ್ತಿದ್ದೀವಿ, ಮುಂದೇನು? ಇದೇ ರೀತಿ ಆದ್ರೆ ಮುಂದೇನು ಅಂತ ನಮಗೆ ಭಯ ಇದೆ. ಆದ್ರೆ ಯಾರು ಅದೇ ವಾತಾವರಣದಲ್ಲಿದ್ದಾರೋ ಅವರ ಜೀವನದಲ್ಲಿ ಅವರು ಎಷ್ಟೋ ವಸ್ತುಗಳನ್ನ ಕಳ್ಕೊಳ್ತಿದ್ದಾರೆ, ಎಷ್ಟೋ ಸಂಬಂಧಿಗಳನ್ನ ಕಳ್ಕೊಳ್ತಿದ್ದಾರೆ, ತಮ್ಮ ಜಾಬ್ ಎಲ್ಲವನ್ನ ಕಳ್ಕೊಂಡು ಅವ್ರು ಇವತ್ತು ನಿರಾಶ್ರಿತರಾಗಿದ್ದಾರೆ. ಅವರ ಜೀವನದಲ್ಲಿ ಏನಿದೆ? ಬಹಳಷ್ಟು ದುಃಖ ಇದೆ. ಅದ್ರ ಜೊತೆಗೆ ಸಾವಿರಾರು ಜನ ದಿನ ಸಾಯ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನನಗೆ ಸಾವು ಬರ್ತದೆ ಅಂತ. ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ಸಾವು ಬಂದಾಗ ಆ ಆತ್ಮರು ಕೂಡ ದುಃಖಿಗಳಾಗಿ ಏನ್ ಮಾಡ್ತಾ ಇರ್ತಾರೆ? ಅಲ್ದಾಡ್ತಾ ಇರ್ತಾರೆ. ಅಂದ್ರೆ ಅವರಿಗೂ ಕೂಡ ನಾವೇನ್ ಮಾಡ್ಬೇಕು? ಯೋಗದಲ್ಲಿ ಶಾಂತಿಯ ದಾನವನ್ನ ಕೊಡ್ಬೇಕು. ಅಂದ್ರೆ ಯಾವ್ದಾದ್ರೂ ಒಂದು ಕೆಟ್ಟದ್ದಾಗ್ತಾ ಇದೆ ಅಂದ್ರೆ ಆ ಕೆಟ್ಟದ್ರಲ್ಲಿ ಒಂದು ಒಳ್ಳೇದ್ ಸಮಾವೇಶ ಹಾಗೆ ಇರ್ತದೆ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಏನೆಲ್ಲ ಆಗ್ತದೋ ಅದು ಒಳ್ಳೇದಕ್ಕೆ ಆಗ್ತದೆ. ಭಗವದ್ಗೀತೆಯ ಸಾರ ಹೇಳ್ತದೆ, ಹಿಂದೆ ಆಗಿದ್ದು ಒಳ್ಳೇದು, ಇವತ್ತಾಗ್ತಾ ಇರೋದು ಒಳ್ಳೇದು, ಮುಂದೆ ಆಗೋದು ಇನ್ನೂ ಬಹಳ ಒಳ್ಳೇದು ಅಂತ. ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ವರ್ತಮಾನದಲ್ಲಿ ಏನ್ ಕೆಟ್ಟದ್ ನಡೀತಾ ಇದೆನೋ ಅದು ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಏನ್ ಕೆಟ್ಟದ್ ನಡೀತಾ ಇದೆನೋ ಅದರಲ್ಲಿ ಒಂದು ಒಳ್ಳೇದು ಅವಶ್ಯವಾಗಿ ಸಮಾವೇಶ ಆಗಿದೆ.
ಪ್ರಕೃತಿ ಯಾಕೆ ವಿಕೋಪವನ್ನ ಮಾಡ್ತಾ ಇದೆ ಅಂದ್ರೆ ಮನುಷ್ಯನ ಪಾಪವನ್ನ ನಾಶ ಮಾಡ್ಲಿಕ್ಕೋಸ್ಕರ. ಇಚ್ಛೆಗಳಿಗೆ ವಶ ಆಗಿ ನಾವೇನು ಪಾಪ ಮಾಡ್ತಾ ಇದ್ದೀವಿ, ಆ ಪಾಪದಿಂದ ನಮ್ಮನ್ನ ಮುಕ್ತ ಮಾಡ್ಲಿಕ್ಕೋಸ್ಕರ ಪ್ರಕೃತಿ ಏನ್ ಮಾಡಿದೆ, ವಿಕೋಪಕ್ಕೆ ಹೋಗಿದೆ. ಈಗ ಮನುಷ್ಯರು ಇಚ್ಛೆಗೆ ವಶ ಆಗಿ ಎಷ್ಟೊಂದು ತಪ್ಪನ್ನ ಮಾಡ್ತಿದ್ದಾರೆ. ಪ್ರಕೃತಿ ಮನುಷ್ಯನಿಗೆ ಶಿಕ್ಷೆ ಕೊಟ್ಟಾಗ, ಊಟನೇ ಸಿಗದೆ ಇದ್ದಾಗ, ನೀರೇ ಸಿಗದೆ ಇದ್ದಾಗ, ಅವ್ರಿಗಿರ್ಲಿಕ್ಕೆ ಜಾಗನೇ ಇಲ್ಲದಂತೆ ಭೂಕಂಪಗಳಾದಾಗ ಮನುಷ್ಯರು ಏನ್ ಮಾಡ್ತಾರೆ, ಆ ಎಲ್ಲಾ ಪರಿಸ್ಥಿತಿಯನ್ನ ನೋಡಿ ತಮ್ಮ ಇಚ್ಛೆಗಳನ್ನ ತಾವೇ ಕಡಿಮೆ ಮಾಡ್ಕೊಳ್ತಾರೆ. ಅವಾಗ ನಾವು ಪಾಪ ಮಾಡಬಾರ್ದು ಅಂತ ಅವರಿಗೆ ಅರಿವಾಗ್ತದೆ. ಆ ರೀತಿ ಪರಿವರ್ತನೆ ಆಗ್ಲಿಕ್ಕೋಸ್ಕರ ಈ ರೀತಿ ಕೆಟ್ಟದ್ದಾಗ್ತದೆ. ನಾವೇನು ಆಸೆಗಳಿಗೆ ವಶ ಆಗಿ ತಪ್ಪನ್ನ ಮಾಡ್ತಿದ್ದೀವೋ, ಆ ತಪ್ಪನ್ನ ಮಾಡೋದ್ರಿಂದ ನಮ್ಮನ್ನ ಮುಕ್ತ ಮಾಡ್ಲಿಕ್ಕೋಸ್ಕರ ಪ್ರಕೃತಿ ಕೂಡ ನಮಗೆ ಪಾಠ ಕಲಿಸ್ತಾ ಇದೆ. ವಿಜ್ಞಾನಿಗಳು ಕಂಡು ಹಿಡಿದಿರುವಂತಹ ಬಾಂಬ್ಸ್ ಗಳು ಕೂಡ ಏನ್ ಮಾಡ್ತಾ ಇದೆ, ಮನುಷ್ಯನಿಗೆ ಪಾಠವನ್ನ ಕಲಿಸ್ತಾ ಇದೆ. ಅದರಿಂದ ನಾವೇನ್ ಮಾಡ್ಬೇಕು, ಪಾಠವನ್ನ ಕಲಿಬೇಕು. ಅಂದ್ರೆ ಸೃಷ್ಟಿ ಏನ್ ಹೇಳ್ತಾ ಇದೆ, ಪ್ರಕೃತಿ ಇವತ್ತಿನ ವಾತಾವರಣದಲ್ಲಿ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನೀನು ಸ್ವಲ್ಪನಾದ್ರೂ ಚೇಂಜ್ ಆಗ್ಬೇಕು. ಪ್ರಕೃತಿ ಯಾಕೆ ವಿಕೋಪಕ್ಕೆ ಹೋಗಿದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಪ್ರಕೃತಿ ಸಂದೇಶ ಕೊಡ್ತಾ ಇದೆ, ನಿನಗೆ ಸ್ವಲ್ಪನಾದ್ರೂ ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಪ್ರಕೃತಿನೇ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಈ ಸಮಯದಲ್ಲೂ ಪ್ರಕೃತಿ ಎಚ್ಚರಿಕೆಯನ್ನ ಪಡ್ಕೊಂಡು ನಾವು ಸ್ವಲ್ಪನಾದ್ರೂ ಚೇಂಜ್ ಆಗ್ಲಿಲ್ಲ ಅಂದ್ರೆ ಯಾರಿಗ್ ನಷ್ಟ? ನಮಗೇ ನಷ್ಟ. ಯಾಕೆಂದ್ರೆ ಆಗ ಪ್ರಕೃತಿ ಕೂಡ ನಮಗೆ ಚೆನ್ನಾಗಿ ಪಾಠ ಕಲಿಸ್ತದೆ, ಪರಿಸ್ಥಿತಿಗಳು ಕೂಡ ನಮಗೆ ಚೆನ್ನಾಗಿ ಪಾಠ ಕಲಿಸ್ತದೆ. ಆ ಪಾಠ ಕಲಿಬಾರ್ದು ಅಂದ್ರೆ ಇವತ್ತೇನು ವಾತಾವರಣ ನಮಗೆ ಎಚ್ಚರಿಕೆ ಕೊಡ್ತಾ ಇದೆನೋ, ಈಗ್ಲಾದ್ರೂ ನಾವು ಜಾಗೃತರಾಗಿ ಪಾಪ ಮಾಡೋದನ್ನ ಬಿಟ್ಟು ಇಚ್ಛೆಗಳನ್ನ ಕಡಿಮೆ ಮಾಡ್ಕೊಂಡು ಒಳ್ಳೆಯ ಕರ್ಮವನ್ನ ಮಾಡ್ಬೇಕು. ನಾವು ಶಾಂತವಾಗಿರ್ಬೇಕು, ಎಲ್ಲರಿಗೂ ಶಾಂತಿಯನ್ನ ದಾನವಾಗಿ ಕೊಡಬೇಕು. ಯಾಕೆಂದ್ರೆ ಹಗಲಿದ್ದಿದ್ದು ರಾತ್ರಿ ಆಗೇ ಆಗ್ತದೆ, ರಾತ್ರಿ ಇದ್ದಿದ್ದು ಪುನಃ ಹಗಲಾಗೇ ಆಗ್ತದೆ. ಇದೊಂದು ಚಕ್ರ. ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರ್ಲಿಲ್ಲ, ಹಗಲು ಯಾಕೆ ರಾತ್ರಿ ಆಯ್ತು, ರಾತ್ರಿ ಯಾಕೆ ಪುನಃ ಹಗಲಾಯ್ತು ಅಂತ ನಾವು ಪ್ರಶ್ನೆ ಕೇಳಲ್ಲ. ನಮಗ್ ಗೊತ್ತು ಹಗಲು ರಾತ್ರಿ ಆಗ್ಲೇಬೇಕು, ರಾತ್ರಿ ಪುನಃ ಹಗಲಾಗ್ಲೇಬೇಕು ಅಂತ. ಹಾಗೆ ಇಷ್ಟು ವರ್ಷ ಅಂದ್ರೆ 5,000 ವರ್ಷಗಳ ಹಿಂದಿನಿಂದ ಸತ್ಯುಗ ಇದ್ದಾಗಿಂದ ಈ ಜಗತ್ತಿನಲ್ಲಿ ಸುಖ ಇತ್ತು. ದೇವತೆಗಳೆಲ್ಲರೂ ಸುಖ ಶಾಂತಿಯಿಂದ ಜೀವನವನ್ನ ನಡೆಸ್ತಾ ಇದ್ರು. ನಮ್ಮ ಮುಂದೆ ಇರುವಂತಹ ರಾಧಾಕೃಷ್ಣರೆಲ್ಲ ಅದೇ ಸತ್ಯಯುಗದಲ್ಲಿ ಸುಖ ಶಾಂತಿಯಿಂದ ಜೀವನವನ್ನ ನಡೆಸ್ತಾ ಇದ್ರು. ಈ ಕಲಿಯುಗದಲ್ಲಿ ನಾವೆಲ್ಲರೂ ದುಃಖಿಗಳಾಗಿದ್ದೀವಿ. ಅಂದ್ರೆ ಅವತ್ತು ಹಗಲಿತ್ತು, ಇವತ್ತೇನು ಬಂದಿದೆ ಕಲಿಯುಗ ಅಂದ್ರೆ ರಾತ್ರಿ ಬಂದಿದೆ, ನಾವೆಲ್ಲರೂ ದುಃಖಿಗಳಾಗಿದ್ದೀವಿ. ಈ ದುಃಖ ಕೂಡ ಪರ್ಮನೆಂಟ್ ಅಲ್ಲ. ರಾತ್ರಿ ಇದ್ದಿದ್ ಪುನಃ ಏನಾಗ್ಬೇಕು, ಹಗಲಾಗ್ಲೇಬೇಕು. ಒಂದು ಹೊಸ ಮನೆ ಕಟ್ಟಬೇಕಂದ್ರೆ ಹಳೆ ಮನೆ ಬೀಳಿಸ್ಲೇಬೇಕು. ಆ ರೀತಿ ಸುಂದರವಾದ ದೇವತೆಗಳ ಜಗತ್ತು ಬರಬೇಕು ಅಂದ್ರೆ ಈ ಹಳೆಯ ಕಲಿಯುಗ ಹೋಗ್ಲೇಬೇಕು. ಅದು ಹೋಗಬೇಕಂದ್ರೆ ಈ ರೀತಿ ಪ್ರಾಕೃತಿಕ ವಿಕೋಪನೂ ಆಗಬೇಕು, ಯುದ್ಧಗಳು ಕೂಡ ನಡಿಬೇಕು. ಅದೆಲ್ಲ ನಡೆದಾಗ್ಲೇನೆ ಜಗತ್ತೇನಾಗ್ತದೆ, ಪರಿವರ್ತನೆ ಆಗ್ತದೆ. ಅದಕ್ಕೆ ಈ ಸೃಷ್ಟಿ ನಮಗೆ ಬಾರಿ ಬಾರಿಗೂ ಎಚ್ಚರಿಕೆ ಕೊಡ್ತಾ ಇದೆ. ಅದೆಲ್ಲ ನಡೆಯೋದಕ್ಕಿಂತ ಮೊದಲು ನಿಮ್ಮನ್ನ ನೀವು ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಸೃಷ್ಟಿ ಎಚ್ಚರಿಕೆ ಕೊಡ್ತಾ ಇದೆ, ಸಮಯ ಎಚ್ಚರಿಕೆ ಕೊಡ್ತಾ ಇದೆ. ನಮ್ಮ ಜೀವನದಲ್ಲಿ ಬರ್ತಾ ಇರೋ ಪರಿಸ್ಥಿತಿಗಳು ಕೂಡ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಆ ಎಲ್ಲ ಎಚ್ಚರಿಕೆಯನ್ನ ಅರ್ಥ ಮಾಡ್ಕೊಂಡು ನಾವು ಸ್ವಯಂವನ್ನ ಪರಿವರ್ತನೆ ಮಾಡ್ಕೊಂಡು ಶ್ರೇಷ್ಠ ಕರ್ಮವನ್ನ ಮಾಡಿ ಪುಣ್ಯವನ್ನ ಜಮಾ ಮಾಡ್ಕೊಂಡ್ರೆ ನಮ್ಮ ಭವಿಷ್ಯ ಶ್ರೇಷ್ಠವಾಗಿ ಇರ್ತದೆ. ಅದಕ್ಕೋಸ್ಕರ ಯುದ್ಧವನ್ನ ನೋಡಿ ಭಯ ಪಡೋದನ್ನ ಬಿಟ್ಟು ಯಾರೆಲ್ಲ ದುಃಖಿಗಳಾಗಿದ್ದಾರೋ ಅವರಿಗೆ ಯೋಗದಲ್ಲಿ ಕುತ್ಕೊಂಡು ಶಾಂತಿಯನ್ನ ದಾನವಾಗಿ ನೀಡುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಈಗ ಎಲ್ಲ ಧರ್ಮದವರು, ವಿವಿಧ ಧರ್ಮದ ಗುರುಗಳಿದ್ದಾರೆ, ಹಾಗೆ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಅವರವರದ್ದೇ ಆದ ರೀತಿಯಲ್ಲಿ ಎಲ್ಲದನ್ನು ಸರಿ ಮಾಡ್ಲಿಕ್ಕೆ ನೋಡ್ತಾರೆ. ಶಾಂತಿಯುತವಾಗಿ ಇರೋದಕ್ಕೆ ಅವರವರ ಪ್ರಯತ್ನ ಅವರು ಮೇಲಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಅವ್ರು ಏನು ಪ್ರಯತ್ನ ಪಟ್ರು ಆ ಪ್ರಯತ್ನ ಎಲ್ಲೂ ಫಲಿಸ್ತಾ ಇಲ್ಲ. ಸೊ ಈಗ ಎಲ್ಲ ಜನಕ್ಕಾಗ್ಲಿ ನಮಗಾಗ್ಲಿ ಸ್ವಂತಕ್ಕೆ ಶಾಂತಿ ಅನ್ನೋದನ್ನ ಹೇಗೆ ತಗೊಂಡ್ ಬರ್ಬೇಕು ಈ ನಮ್ಮ ವರ್ತಮಾನ ಜೀವನದಲ್ಲಿ ಅಂತ ತಿಳಿಸ್ಕೊಡಿ. ಮೊದಲನೇದಾಗಿ ನಮ್ಮಲ್ಲಿ ನಾವೇನ್ ಮಾಡ್ಬೇಕು, ಶಾಂತಿಯ ಅನುಭವವನ್ನ ಮಾಡ್ಬೇಕು. ನಮ್ಮಲ್ಲಿ ಆ ಶಾಂತಿಯ ಅನುಭವವನ್ನ ಮಾಡ್ಬೇಕು ಅಂದ್ರೆ ನಾವು ನಮ್ಮಲ್ಲೇ ಶಾಂತಿಯನ್ನ ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ವರ್ತಮಾನ ಸಮಯದಲ್ಲಿ ಎಲ್ಲರಿಗೂ ಶಾಂತಿ ಬೇಕಾಗಿದೆ. ಆ ಶಾಂತಿಗೋಸ್ಕರ ಎಲ್ರು ಹುಡುಕ್ತಾನೆ ಇದ್ದಾರೆ. ಜಗತ್ತಿನ ತುಂಬಾ ಎಲ್ರು ಏನ್ ಮಾಡ್ತಿದ್ದಾರೆ, ಶಾಂತಿಗೋಸ್ಕರ ಹುಡುಕ್ತಾ ಇದ್ದಾರೆ. ಮನುಷ್ಯ ಶಾಂತಿಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಹೌದು. ಕೆಲವರು ವಸ್ತುಗಳಲ್ಲಿ ಶಾಂತಿಯನ್ನ ಹುಡುಕ್ತಾರೆ. ಅಂದ್ರೆ ನನಗೆ ಈ ವಸ್ತು ಸಿಕ್ಕರೆ ಶಾಂತಿ ಸಿಗ್ಬೋದು, ಈ ವಸ್ತು ಸಿಕ್ಕರೆ ಶಾಂತಿ ಸಿಗ್ಬಹುದು ಅಂತ ಒಂದು ವಸ್ತುವಿಗೋಸ್ಕರ ಹಗಲು ರಾತ್ರಿ ಪರಿಶ್ರಮ ಪಡ್ತಾರೆ. ಆ ವಸ್ತು ಸಿಗೋದ್ರಲ್ಲಿ ಇನ್ನೊಂದು ವಸ್ತು ಬೇಕು ಅನ್ನೋ ಇಚ್ಛೆ, ಆ ಇನ್ನೊಂದು ವಸ್ತು ಸಿಗೋದ್ರಲ್ಲಿ ಮತ್ತೆ ಇನ್ನೊಂದು ವಸ್ತು ಬೇಕು ಅನ್ನೋ ಇಚ್ಛೆ. ಈ ರೀತಿ ನಾವು ಇಚ್ಛೆಗಳ ಹಿಂದೆನೆ ಹೋಗ್ತಾ ಇದ್ದೀವಿ. ನಮಗೆ ಬೇಕು ಶಾಂತಿ, ಬೇಕಾಗಿರೋ ಶಾಂತಿಯನ್ನ ಏನ್ ಮಾಡ್ತಿದೀವಿ, ವಸ್ತುಗಳಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಆ ವಸ್ತುವಿನಲ್ಲಿ ನಾವು ಎಷ್ಟೇ ಹುಡುಕಿದ್ರು ಅದು ಜಡ ವಸ್ತು. ಜಡ ವಸ್ತು ನಮ್ಮ ಮನಸ್ಸಿಗೆ ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ವಸ್ತುಗಳಲ್ಲಿ ಶಾಂತಿಯನ್ನ ಹುಡುಕ್ಲಿಕ್ಕೆ ಹೋದ್ರೆ ನಾವು ಜೀವನ ಪರ್ಯಂತ ಏನಾಗಿರ್ತೀವಿ, ಅಶಾಂತನೇ ಆಗಿರ್ತೀವಿ. ಹೌದು. ಇನ್ನು ಕೆಲವರು ವಸ್ತುವಿನಲ್ಲಿ ಶಾಂತಿಯನ್ನು ಹುಡುಕೋದಿಲ್ಲ, ಅದ್ರ ಬದಲು ವ್ಯಕ್ತಿಯಲ್ಲಿ ಶಾಂತಿಯನ್ನ ಹುಡುಕ್ತಾರೆ. ತಮ್ಮ ಪರಿವಾರದವ್ರ ಜೊತೆಗಿರ್ಬಹುದು ಅಥವಾ ಸ್ನೇಹಿತರ ಜೊತೆಗಿರಬಹುದು, ಅಲ್ಲಿರ್ಬೇಕಾದ್ರೆ ನಾವು ಬಾರಿಗೂ ಅವರಿಂದ ನಮಗೆ ಶಾಂತಿ ಸಿಗ್ಲಿ, ಅವರಿಂದ ನಮಗೆ Expectation ಶಾಂತಿ ಸಿಗ್ಲಿ ಜಾಸ್ತಿ. ಅಂತ ಹೇಳಿ ನಾವು ನಮ್ಮ ಸಂಬಂಧಿಗಳಲ್ಲಿ ಆ ಶಾಂತಿಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮೆಲ್ರಿಗೂ ಅನುಭವ ಇದೆ, ಯಾವಾಗ ನಮ್ಮ ಮನಸ್ಸು ಅಶಾಂತ ಆಗಿರ್ತದೋ, ಯಾರು ನಮಗೆ ಸ್ನೇಹಿತರಾಗಿರ್ತಾರೋ ಅಥವಾ ಯಾರು ನಮಗೆ ಬಹಳ ಒಳ್ಳೆಯ ಸಂಬಂಧಿಗಳಾಗಿರ್ತಾರೋ, ಮನಸ್ಸು ಅಶಾಂತ ಆದ ತಕ್ಷಣ ನಾವು ಅವ್ರ ಹತ್ರ ಹೋಗ್ತೀವಿ. ಹೌದು, ಅವ್ರ ಹತ್ರ ಹೋಗಿ ಯಾವ ಕಾರಣದಿಂದ ನಮ್ಮ ಮನಸ್ಸು ಅಶಾಂತ ಆಗಿದೆ ಅನ್ನೋದನ್ನ ಹೇಳ್ಕೊಳ್ತೀವಿ. ಹೇಳ್ಕೊಂಡ ತಕ್ಷಣ ನಮ್ಗೆ ಅನಿಸ್ತದೆ ಇವ್ರ ಮುಂದೆ ಹೇಳ್ಕೊಂಡ್ಬಿಟ್ರೆ ಮನಸ್ಸು ಹಗುರ ಆಗ್ತದೆ, ಆಗುತ್ತೆ. ನಮಗೆ ಶಾಂತಿ ಸಿಗ್ತದೆ ಅಂತ. Okay. ಆದ್ರೆ ಅವ್ರ ಮುಂದೆ ಹೇಳ್ಕೊಂಡ ಮೇಲೆ ಅವ್ರು ನಮ್ದೆಲ್ಲ ಕತೆ ಕೇಳ್ತಾರ, ಶಾಂತಿಯ ಕಥೆಯನ್ನು. ನಾವ್ ಅನ್ಕೊಂಡ್ವಿ ಕತೆ ಕೇಳಿದ್ರು ನನಗೆ ಶಾಂತಿ ಸಿಕ್ತು ಅಂತ. 5 ನಿಮಿಷ ಆಗೋದ್ರಲ್ಲಿ ಅವರು ತಮ್ದೊಂದು ಅಶಾಂತಿಯ ಕಥೆಯನ್ನ ಹೇಳಿಕ್ ಸ್ಟಾರ್ಟ್ ಮಾಡ್ತಾರೆ. ಹೌದು. ಅವ್ರದೊಂದು ಕತೆ ನಾವು ಕೇಳ್ತೀವಿ. ಕೇಳಿ ಮುಗಿದ ಮೇಲೆ ಮೊದ್ಲು ನಮ್ಮ ಮನಸ್ಸು 50% ಅಶಾಂತ ಆಗಿದ್ರೆ ಅವ್ರದ್ದು ಕತೆ ಕೇಳಿದ್ಮೇಲೆ ಏನಾಗ್ತದೆ, 100% ಅಶಾಂತ ಆಗ್ಬಿಡ್ತದೆ. ಹೌದು. ಅಂದ್ರೆ ನಾವ್ ಅನ್ಕೊಂಡಿದ್ವಿ ಅವರು ನಮಗೆ ಶಾಂತಿ ಕೊಡ್ತಾರೆ ಅಂತ, ಆದ್ರೆ ಅಲ್ಲಿ ನಮಗೆ ಶಾಂತಿ ಸಿಗೋ ಬದಲು ಏನಾಯ್ತು, ಇನ್ನು ಅವ್ರ ಹತ್ರ ಹೆಚ್ಚು ಹೋದ್ಮೇಲೆ ಅಶಾಂತಿ. ಇನ್ನೂ ಜಾಸ್ತಿ ಅಶಾಂತಿ ಆಯ್ತು. ಯಾಕೆಂದ್ರೆ ಶಾಂತಿ ಅವ್ರು ನನಗ್ ಕೊಡ್ಬೇಕಂದ್ರೆ ಮೊದ್ಲು ಅವ್ರ ಹತ್ರ ಆ ಶಾಂತಿ ಇರ್ಬೇಕು. ಇರ್ಬೇಕು. ಹೌದು. ಈಗ ಯಾರೋ ಬಂದು ನಿಮ್ಮ ಹತ್ರ ಇವಾಗ 1,000 ರೂಪಾಯಿ ಕೇಳ್ತಾರೆ, ಆ 1,000 ರೂಪಾಯಿ ನೀವು ಅವ್ರಿಗೆ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ನಮ್ಮ ಹತ್ರ ಇರ್ಬೇಕು. ಇರ್ಬೇಕು. ಹೌದು. ನಮ್ಮ ಹತ್ರ ಇಲ್ಲ ಅಂದ್ರೆ ಅದನ್ನ ನಾವು ಅವರಿಗೆ ಕೊಡೋದಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ. ಹೇಗೆ ಹಣ ಇಲ್ಲ ಅಂದ್ರೆ ಹಣ ಕೊಡ್ಲಿಕ್ಕೆ ಆಗಲ್ವೋ, ಹಾಗೆ ಶಾಂತಿ ಇಲ್ಲ ಅಂದ್ರೆ ಶಾಂತಿ ಕೊಡ್ಲಿಕ್ಕೆ ಆಗಲ್ಲ. ಸಾಧ್ಯ. ಈಗ ಜಗತ್ನಲ್ಲಿ ಇರೋರೆಲ್ಲ ಶಾಂತಿಗೋಸ್ಕರ ಹುಡುಕ್ತಾನೆ ಇದ್ದಾರೆ. ಹೌದು. ಎಷ್ಟೇ ಹುಡುಕಿದ್ರು ನಾವು ಹುಡುಕ್ತಾ ಇರೋ ಶಾಂತಿ ನಮಗೆ ಸಿಗ್ತಾ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನಾವು ಶಾಂತಿಯನ್ನು ಎಲ್ಲಿ ಹುಡುಕ್ತಾ ಇದ್ದೀವಿ, ಜಗತ್ತಿನ ತುಂಬಾ ಹುಡುಕ್ತಾ ಇದ್ದೀವಿ. ಒಬ್ಬ ಅಜ್ಜಿ ಮನೆಯಲ್ಲಿ ಒಂದು ವಸ್ತುವನ್ನ ಕಳ್ಕೊಂಡು ಮನೆ ಹೊರಗಡೆ ಏನ್ ಮಾಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ವಸ್ತುವನ್ನ ಹುಡುಕ್ತಾ ಇರ್ತಾರೆ. ಇಡೀ ದಿನ ಹುಡುಕ್ತಾರೆ. ಅವ್ರು ಹುಡುಕೋದನ್ನ ನೋಡಿ ಪಾಪ ಅಜ್ಜಿ ಹುಡುಕ್ತಿದಾರಲ್ಲ ಅಂತ ಎಷ್ಟೋ ಜನ ಅವ್ರ ಜೊತೆಗೆ ಆ ವಸ್ತುವನ್ನ ಹುಡುಕ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹೌದು. ಎಷ್ಟು ಹುಡುಕಿದ್ರು ಸಿಕ್ಕಲ್ಲ. ಸಿಗಲ್ಲ. ಅದು ಮನೆಯಲ್ಲೇ ಕಳ್ಕೊಂಡು. ಯಾಕೆಂದ್ರೆ ಕಳ್ಕೊಂಡಿದ್ದು ಮನೆ ಒಳಗಡೆ, ಹುಡುಕ್ತಾ ಇರೋದು ಹೊರಗಡೆ. ಹೊರಗಡೆ ಸಿಗ್ತದ. ಹಾಗೆ ನಾವು ಶಾಂತಿಯನ್ನ ಕಳ್ಕೊಂಡಿರೋದು ಒಳಗಡೆ, ಹುಡುಕ್ತಾ ಇರೋದು ಹೊರಗಡೆ ಹೊರಗಡೆ. ಜೀವನದಲ್ಲಿ. ನಾವೆಲ್ಲರೂ ಮಾತಿಗೊಮ್ಮೆ ಹೇಳ್ತೀವಿ, ನನ್ನ ಮನಸ್ಸಿಗೆ ಶಾಂತಿ ಬೇಕು, ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತ. ಹಾಗಿದ್ರೆ ಮನಸ್ಸು ಎಲ್ಲಿದೆ, ಒಳಗಿದೆನೋ ಹೊರಗಿದೆ? ಒಳಗಿದೆ. ಮನಸ್ಸು ಒಳಗಿದೆ, ಶಾಂತಿ ಹುಡುಕ್ತಿರೋದೆಲ್ಲಿ ನಾವು? ಹೊರಗೆ. ಮನಸ್ಸು ಒಳಗಡೆ ಇದ್ಮೇಲೆ ಶಾಂತಿ ಎಲ್ಲಿ ಹುಡ್ಕೊಳ್ಬೇಕು ನಾವು? ನಮ್ಮ ಮನಸ್ಸೊಳಗೆ. ನಮ್ಮ ಮನಸ್ಸಿನ ಒಳಗಡೆ ಹುಡುಕೊಳ್ಬೇಕು. ಆದ್ರೆ ನಾವು ಹುಡುಕ್ತಾ ಇರೋದು ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀವಿ. ಜಗತ್ನಲ್ಲಿ ಹುಡುಕಿದ್ರೆ ಅದು ನಮಗೆ ಸಿಗಲ್ಲ. ಯಾಕಂದ್ರೆ ಕಳ್ಕೊಂಡಿರೋದು ಒಳಗಡೆ ಅಂದ್ಮೇಲೆ ಹೊರಗಡೆ ಎಷ್ಟೇ ಹುಡುಕಿದ್ರು ಸಿಕ್ಕಲ್ಲ. ಒಳಗಡೆ ಕಳ್ಕೊಂಡಿರೋ ವಸ್ತು ಹೊರಗಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗೆ ಏನ್ ಶಾಂತಿ ಬೇಕಾಗಿದೆನೋ ಅದನ್ನ ಹೊರಗಡೆ ಹುಡುಕೋದನ್ನ ಬಿಟ್ಟು ಏನ್ ಮಾಡ್ಬೇಕು, ನಮ್ಮೊಳಗೆ ಹುಡ್ಕೋಬೇಕು. ನಮ್ಮ ಒಳಗಡೆ ಹುಡ್ಕೊಳ್ಳಿಕ್ ಪ್ರಯತ್ನ ಪಡ್ಬೇಕು. ಹಾಗಿದ್ರೆ ಒಳಗಡೆ ಹುಡುಕೋದು ಹೇಗೆ, ಹೀಗೆ ಒಳಗಡೆಯಿಂದ ಶಾಂತಿಯ ಅನುಭವ ಮಾಡೋದು ಹೇಗೆ? ನಾವು ಇವತ್ತು ಇಡೀ ದಿನ ನನ್ನ ಮನಸ್ಸು ಅಶಾಂತ ಅಶಾಂತ, ನನ್ನ ಮನಸ್ಸಿಗೆ ಖುಷಿ ಇಲ್ಲ, ನನ್ನ ಮನಸ್ಸು ದುಃಖಿಯಾಗಿದೆ, ಈ ರೀತಿ ಬಾರಿಗೂ ಏನ್ ಹೇಳ್ತೀವಿ, ನನಗೆ ಶಾಂತಿ ಇಲ್ಲ, ಸುಖ ಇಲ್ಲ, ನನಗೆ ಯಾರು ಪ್ರೀತಿ ಮಾಡೋದಿಲ್ಲ ಅಂದ್ರೆ ಮಾತಿಗೂ ಏನ್ ಹೇಳ್ತಿದ್ದೀವಿ, ನನ್ನ ಹತ್ರ ಇಲ್ಲ ಇಲ್ಲ ಅನ್ನೋ ನನ್ನ ಹತ್ರ ಶಾಂತಿ ಇಲ್ಲ, ಸುಖ ಇಲ್ಲ ಅಂತ ಹೇಳಿ ಏನ್ ಹೇಳ್ತಾ ಇದ್ದೀವಲ್ಲ, ಅದು ನಂದು ಒಂದು ಸಂಕಲ್ಪ. ಓಕೆ. ಶಾಂತಿ ಇಲ್ಲ ಅಂತ ಯಾರು ವಿಚಾರ ಮಾಡ್ತಾ ಇರೋದು? ನಾವೇ ವಿಚಾರ ಮಾಡ್ತಿರೋದು. ಆದ್ರೆ ಮಾತಿಗೊಮ್ಮೆ ನಿಮ್ಮ ಅಶಾಂತಿಗೆ ಕಾರಣ ಏನು ಅಂತ ಯಾರಾದ್ರೂ ಕೇಳಿದ್ರೆ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಮನೇಲಿ ಇಂಥವ್ರು ಇದ್ದಾರಲ್ಲ, ಇವರೇ ನನಗೆ ಯಾವಾಗ್ಲೂ ಅಶಾಂತಿಯನ್ನ ಮಾಡೋದು, ಇವರೇ ನನಗೆ ದುಃಖ ಕೊಡೋದು ಅಂತ ಬೆರಳವ್ರ ಕಡೆ ಹೋಗ್ತದೆ. ಅವರು ನಮಗೆ ಅಶಾಂತ ಆಗೋ ಹಾಗೆ ಮಾತಾಡಿದ್ರು ನಿಜ, ಅವ್ರು ನಮಗೆ ದುಃಖ ಆಗೋ ಹಾಗೆ ಮಾತಾಡಿದ್ರು ನಿಜ. ಅವ್ರು ಮಾತಾಡಿದ ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಿರೋದು ಯಾರು? ನಾನು. ಅವ್ರು ನನ್ನ ದುಃಖಕ್ಕೆ ಕಾರಣ, ಅವ್ರು ನನ್ನ ಅಶಾಂತಿಗೆ ಕಾರಣ ಅಂತ ನಾವು ಹೇಳ್ತೀವಿ. ಎದುರುಗಡೆ ಇರೋರು ಒಂದೇ ಲೈನ್ ಹೇಳಿರ್ತಾರೆ. ಹೌದು. ಅವ್ರು ನಮಗೆ ಅಶಾಂತಿ ಆಗೋ ಹಾಗೆ ಬರೀ ಒಂದ್ ಲೈನ್ ಮಾತಾಡಿರ್ತಾರೆ. ಅದ್ರ ಬಗ್ಗೆ ಇಡೀ ದಿನ ಅವ್ರು ಹೀಗಂದ್ರು ಅವ್ರು 1 ಸೆಕೆಂಡ್ ಮಾತಾಡಿದ್ದನ್ನ ಇಡೀ ದಿನ ಚಿಂತನೆ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸನ್ನ ಅಶಾಂತ ಮಾಡ್ಕೊಳ್ತಿದ್ದೀವಿ. ಹಾಗಿದ್ರೆ ಅವ್ರ ಅಂದ ಶಬ್ದ ಅಲ್ಲ ನಮ್ಮ ಅಶಾಂತಿಗೆ ಕಾರಣ, ನಾವೇನ್ ಚಿಂತನೆ ಮಾಡ್ತಿದ್ದೀವಲ್ಲ ಅದು ನಮ್ಮ ಅಶಾಂತಿಗೆ ಕಾರಣ. ನಾವ್ ಇಡೀ ದಿನ ಏನ್ ವಿಚಾರ ಮಾಡ್ತಾ ಇದ್ದೀವಿ, ನಾವಂದ್ರೆ ಒಬ್ರಲ್ಲ, ಜಗತ್ನಲ್ಲಿ ಇರೋರೆಲ್ಲ ವರ್ತಮಾನ ಸಮಯದಲ್ಲಿ ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ನನಗೆ ಶಾಂತಿ ಇಲ್ಲ, ನನ್ ಜೀವನದಲ್ಲಿ ಶಾಂತಿ ಇಲ್ಲವೇ ಇಲ್ಲ 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 ಅಂದಾಗ ಏನಾಗ್ತದೆ, ಇಲ್ಲ ಅಂತ ಇದ್ರೆ ಅದು ಇಲ್ಲದಂತೆನೆ ಆಗುತ್ತೆ. ಯಾಕೆಂದ್ರೆ ನಾವ್ ಏನೇನು ಸಂಕಲ್ಪ ಮಾಡ್ತೀವೋ, ಏನೇನ್ ವಿಚಾರ ಮಾಡ್ತೀವೋ, ನಮ್ಮ ಆ ವಿಚಾರದ ಪ್ರಕಂಪನ ವಾತಾವರಣದಲ್ಲಿ ಹರಡ್ತದೆ. ಅದೇನು ಪ್ರಕಂಪನ ವಾತಾವರಣದಲ್ಲಿ ಹರಡ್ತದೋ ಅದು ಪ್ರಕೃತಿಗೆ ಹೋಗಿ ತಲುಪಿದಾಗ ನಾವೇನ್ ಕಳಿಸಿರ್ತೀವೋ ವೈಬ್ರೇಷನ್ ಅಲ್ಲಿ, ಪ್ರಕೃತಿ ರಿಟರ್ನ್ ಆಗಿ ಅದನ್ನೇ ಕೊಡುತ್ತೆ. ನಾನು ಶಾಂತಿ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ರೆ ಆ ವೈಬ್ರೇಷನ್ ಏನಾಗ್ತದೆ, ಪ್ರಕೃತಿಯಲ್ಲಿ ಹರಡಿ ವಾಪಸ್ ಏನ್ ಬರ್ತದೆ, ನನಗೆ
ಅಶಾಂತಿನೇ ನನ್ನ ಹತ್ರ ಬರ್ತದೆ. ಹೌದು. ನನ್ನ ಜೀವನದಲ್ಲಿ ಸುಖ ಇಲ್ಲ, ದುಃಖ ದುಃಖ ಅಂತಿದ್ರೆ ಅದು ವೈಬ್ರೇಷನ್ ಆಗಿ ಹರಡಿ ನನ್ನ ಹತ್ರ ವಾಪಸ್ ಏನ್ ಬರ್ತದೆ? ಅದೇ ದುಃಖ ಬರ್ತದೆ. ನಾವ್ ಯಾರನ್ನ ಕರಿತೀವೋ ಅವರೇ ನಮ್ಮ ಮನೆ ಒಳಗ್ ಬರೋದು. ಹೌದು, ನೀವ್ ಯಾವ ಗೆಸ್ಟ್ ಕರಿತೀರೋ ಅವ್ರು ಅವ್ರು ಬರ್ತಾರೆ. ಬೇರೆಯವ್ರು ಬರ್ತಾರ? ಇಲ್ಲ. ನೀವ್ ಯಾರನ್ನ ಕರ್ದಿರ್ತೀರೋ ಅವರೇ ನಿಮ್ ಮನೆ ಒಳಗೆ ಹೇಗ್ ಬರ್ತಾರೋ ಹಾಗೆ ನಾವು ಅಶಾಂತಿನೇ ಕರಿತಾ ಇದ್ರೆ ಯಾವ್ದು ಬರ್ತದೆ? ಅಶಾಂತಿ ಬರ್ತದೋ ಶಾಂತಿ ಬರ್ತದೆ? ಅಶಾಂತಿನೇ ಬರುತ್ತೆ. ಅಶಾಂತಿನೇ ಬರೋದು. ಹಾಗಿದ್ರೆ ನಾವು ಕರಿತಿರೋದು ಯಾವ್ದನ್ನ ಇಡೀ ದಿನ? ನನಗ್ ಶಾಂತಿ ಇಲ್ಲ, ನನಗ್ ಶಾಂತಿ ಇಲ್ಲ ಅಂತ ಅಶಾಂತಿ ಕರಿತಾ ಇದ್ದೀವಿ. ನನಗೆ ಸುಖ ಇಲ್ಲ ಅಂತ ದುಃಖವನ್ನ ಕರಿತಿದ್ದೀವಿ. ಅದಕ್ಕೆ ದುಃಖ ಅಶಾಂತಿನೇ ನಮ್ ಜೀವನದಲ್ಲಿ ನಮ್ಮ ಹತ್ರ ಬರ್ತಾ ಇದೆ. ಅದ್ರ ಬದಲು ಅದು ಒಂದ್ ವಿಚಾರ ಯಾವುದು? ನನಗೆ ಶಾಂತಿ ಇಲ್ಲ ಅಂತ ನಾವೇ ಮಾಡ್ತಾ ಇರೋ ವಿಚಾರ ಅದು. ಆ ವಿಚಾರದ ಬದಲು ಇವತ್ತಿನಿಂದ ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಮನಸ್ಸು ಶಾಂತವಾಗಿದೆ. ಮೊದ್ಲು ಏನ್ ಮಾಡ್ತಾ ಇದ್ವಿ? ಶಾಂತಿ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ವಿ. ಇವತ್ತಿನಿಂದ ಶಾಂತಿ ಇದೆ, ನನ್ನ ಮನಸ್ಸಿನಲ್ಲಿ ಶಾಂತಿ ಇದೆ. ಇಷ್ಟು ದಿನ ಸುಖ ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ವಿ. ಇವತ್ತಿನಿಂದ ನನ್ನ ಜೀವನದಲ್ಲಿ ಸುಖ ಇದೆ ಅಂತ ಹೇಳಿ ವಿಚಾರ ಮಾಡ್ತಾ ಹೋದ್ರೆ ನಮ್ಮ ವಿಚಾರಗಳ ಪರಿವರ್ತನೆನೇ ಏನ್ ಮಾಡ್ತದೆ? ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನ ತರ್ತದೆ. ಯಾವಾಗ ಸುಖ ಇದೆ ಶಾಂತಿ ಇದೆ ಅಂತ ವಿಚಾರ ಮಾಡ್ತೀವೋ ಆಗ ಆ ವೈಬ್ರೇಷನ್ ಕೂಡ ಏನಾಗ್ತದೆ? ವಾತಾವರಣದಲ್ಲಿ ಹರಡಿ ಪ್ರಕೃತಿಗೆ ಹೋಗಿ ತಲುಪಿದಾಗ ಪ್ರಕೃತಿ ಶಾಂತಿ ಇದೆ ಅಂತ ಸಂಕಲ್ಪ ಮಾಡಿದಾಗ ರಿಟರ್ನ್ ಏನ್ ಕೊಡ್ತದೆ? ಶಾಂತಿನೇ ಕೊಡ್ತದೆ. ಸುಖ ಇದೆ ಅಂತ ಸಂಕಲ್ಪ ಮಾಡಿದಾಗ ರಿಟರ್ನ್ ಆಗಿ ಸುಖನೇ ಸಿಗ್ತದೆ. ಆಮೇಲೆ ಇಷ್ಟ ದಿನ ಏನ್ ಕರಿತಿದ್ವಿ? ಶಾಂತಿ ಇಲ್ಲ ಅಂತ ಅಶಾಂತಿಯನ್ನ ಕರಿತಾ ಇದ್ವಿ. ಇವತ್ತಿಂದ ಏನ್ ಕರಿಬೇಕು? ಶಾಂತಿ ಇದೆ ಸುಖ ಇದೆ ಅಂತ ಸುಖ ಶಾಂತಿಯನ್ನ ಕರಿತಾ ಹೋದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ? ಸುಖನೂ ಇರ್ತದೆ, ಶಾಂತಿನೂ ಇರ್ತದೆ. ಅದ್ರ ಜೊತೆಗೆ ನೀವ್ ಹೇಳಿದ್ರಿ ಎಲ್ಲಾ ಧರ್ಮದವರು, ಎಲ್ಲಾ ಗುರುಗಳು ಏನ್ ಹೇಳ್ತಾ ಇದ್ದಾರೆ? ನಾವು ಶಾಂತಿಯನ್ನ ದಾನ ಮಾಡ್ಬೇಕು ಅಂತ ಹೇಳಿ. ಆ ಶಾಂತಿಯನ್ನ ದಾನ ಮಾಡ್ಬೇಕಂದ್ರೆ ನಾವ್ ಹೇಗ್ ಶಾಂತಿಯನ್ನ ದಾನ ಮಾಡೋದು? ಮೊದ್ಲು ನಮ್ಮ ಮನಸ್ಸೇ ಅಶಾಂತ ಆಗಿದ್ರೆ ನಾವ್ ಯಾರಿಗೂ ಶಾಂತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಶಾಂತಿಯನ್ನ ದಾನ ಮಾಡೋದು ಅಂದ್ರೆ ನಾನು ಕುತ್ಕೊಂಡು ಶಾಂತಿ ಕೊಡ್ತಿದ್ದೀನಿ ಅಂತಲ್ಲ. ಹೇಗೆ ಬಿಸಿಲಲ್ಲಿರುವಂತಹ ವ್ಯಕ್ತಿ AC ರೂಮ್ ಒಳಗಡೆ ಹೋದ ತಕ್ಷಣ ಅವನಿಗೇನಾಗ್ತದೆ? AC ರೂಮ್ನಲ್ಲಿ ತಂಪಿನ ಅನುಭವ ಆಗ್ತದೆ, ಶೀತಲತೆಯ ಅನುಭವ ಆಗ್ತದೆ. ಬಿಸಿಲಿಂದ ಬಂದ ತಕ್ಷಣ ನಮಗೆ AC ರೂಮ್ ಒಳಗಡೆ ಹೋದ ತಕ್ಷಣ ಹೇಗೆ ತಂಪಿನ ಅನುಭವ ಆಯ್ತೋ ಹಾಗೆ ನಾನು ಇಡೀ ದಿನ ಶಾಂತಿಯಲ್ಲಿದ್ರೆ ನನ್ನ ಮನಸ್ಸು ಶಾಂತವಾಗಿದೆ, ನಾನು ಸ್ವಯಂ ಶಾಂತ ಸ್ವರೂಪಾತ್ಮ, ನನ್ನ ಮನಸ್ಸಿನಲ್ಲಿ ಅಪಾರ ಶಾಂತಿ ಇದೆ ಅಂತ ನಾನು ಅನುಭವ ಮಾಡ್ತಾ ಇದ್ರೆ ನಾನಿರುವಂತಹ ಜಾಗದಲ್ಲೆಲ್ಲ ಏನಾಗ್ಬಿಡ್ತದೆ? ಆ ಶಾಂತಿಯ ವೈಬ್ರೇಷನ್ ಹರಡ್ಬಿಡ್ತದೆ. ನಾವ್ ಹೇಗೆ ಶಾಂತಿ ದಾನ ಮಾಡೋದು ಅಂದ್ರೆ ಫಸ್ಟ್ ಏನ ಮಾಡ್ಬೇಕು? ನಾನು ಶಾಂತ ಸ್ವರೂಪಾತ್ಮ, ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಆಂತರ್ಯದಲ್ಲೇ ಅಪಾರ ಶಾಂತಿ ಇದೆ ಅಂತ ಸಂಕಲ್ಪ ಮಾಡ್ತಾ ಹೋದ್ರೆ ಮನಸ್ಸು ಏನಾಗ್ಬಿಡ್ತದೆ? ಶಾಂತಿಯಿಂದ ಸಂಪನ್ನ ಆಗ್ತದೆ. ಯಾವಾಗ ನಮ್ಮ ಮನಸ್ಸು ಶಾಂತಿಯಿಂದ ಸಂಪನ್ನ ಆಗ್ತದೋ ಆಗ ಸ್ವಾಭಾವಿಕವಾಗಿ ಶಾಂತಿ ಏನಾಗ್ತದೆ? ನಮ್ಮಿಂದ ಎಲ್ಲಾ ಕಡೆ ಹರಡ್ತಾ ಹೋಗ್ತದೆ. ಹೇಗೆ ನೀವು 10 ಅಗರಬತ್ತಿಯನ್ನ ಒಂದು ಕಡೆ ಹಚ್ಚಿಟ್ರೆ ಆ ರೂಮಿನ ತುಂಬಾ ಏನಾಗ್ಬಿಡ್ತದೆ? ಸುವಾಸನೆ ಹರಡು ಬಿಡ್ತದೆ ತಾನೆ. ಹಾಗೆ ನಾವ್ ಎಷ್ಟು ಶಾಂತಿಯಲ್ಲಿ ಇರ್ತೀವೋ ಅಷ್ಟು 4 ಕಡೆ ಆ ಶಾಂತಿಯ ಸುಗಂಧ ಹರಡು ಬಿಡ್ತದೆ. ಅದೇ ರೀತಿ ನಾವು ಶಾಂತಿಯಲ್ಲಿ ಕುತ್ಕೊಂಡು ಯಾರ್ಯಾರು ಅಶಾಂತ ಆತ್ಮರಾಗಿದ್ದಾರೋ, ಈ ವರ್ತಮಾನ ಸಮಯದಲ್ಲಿ ಯುದ್ಧದ ಭೀತಿಯಿಂದ ಯಾರೆಲ್ಲ ಅಶಾಂತ ಆಗಿದ್ದಾರೋ, ನಾನು ಅಷ್ಟು ಶಾಂತಿಯಲ್ಲಿದ್ರೆ ನನ್ನಿಂದ ಏನಾಗ್ತದೆ? ಅವರಿಗೂ ಕೂಡ ಶಾಂತಿಯ ಪ್ರಕಂಪನ ಹೋಗ್ತದೆ. ಆ ಅನುಭವ ಮಾಡ್ಬೇಕಂದ್ರೆ ಒಂದೇದು ನನ್ನ ಆಂತರ್ಯದಲ್ಲಿ ಶಾಂತಿ ಇದೆ, ನಾನೇನ್ ಮಾಡ್ತಾ ಇದ್ದೀನಿ? ನನ್ನಿಂದ ಏನಾಗ್ತಾ ಇದೆ? ಆ ಶಾಂತಿಯ ಪ್ರಕಂಪನ ಎಲ್ರಿಗೂ ಹೋಗಿ ತಲುಪ್ತಾ ಇದೆ ಅಂತ ಹೇಳಿ ಸಂಕಲ್ಪ. ಇನ್ನು ಎರಡನೇದಾಗಿ ಈ ಸೃಷ್ಟಿಯಲ್ಲಿ ಯಾರಾದ್ರೂ ಶಾಂತಿ ಕೊಡೋರಿದ್ದಾರೆ ಅಂದ್ರೆ ಕೇವಲ ಒಬ್ಬ ಪರಮಾತ್ಮ ಮಾತ್ರ. ಆ ಪರಮಾತ್ಮ ಸ್ವಯಂ ಶಾಂತಿಯ ಸಾಗರ. ನಾವು ಯಾವಾಗ ಧ್ಯಾನದಲ್ಲಿ ಕುತ್ಕೊಳ್ತೀವೋ, ಯೋಗದಲ್ಲಿ ಕುತ್ಕೊಳ್ತೀವೋ ಆಗ ಶಾಂತಿಯ ಸಾಗರನಿಂದ ಏನಾಗ್ತದೆ? ಅಪಾರ ಶಾಂತಿ ನಮಗೆ ಸಿಗ್ತದೆ. ಆ ಪರಮಾತ್ಮನಿಂದ ಅಪಾರ ಶಾಂತಿಯನ್ನ ಪಡ್ಕೊಂಡು ಆ ಶಾಂತಿಯನ್ನ ವಾತಾವರಣದಲ್ಲಿ ಹರಡ್ತಾ ಹೋದ್ರೆ ಎಲ್ಲೆಲ್ಲಿ ಜನ ದುಃಖಿಗಳಾಗಿದ್ದಾರೋ, ಅಶಾಂತ ಆಗಿದ್ದಾರೋ, ಪರಮಾತ್ಮನಿಂದ ಶಾಂತಿಯನ್ನ ಪಡ್ಕೊಂಡು ನಾವು ಆತ್ಮರು ಆ ಶಾಂತಿಯನ್ನ ಬೇರೆಯವ್ರಿಗೆ ಏನ್ ಮಾಡ್ಬೇಕು? ದಾನ ಮಾಡ್ತಾ ಹೋದ್ರೆ ಅವರಿಗೂ ಏನಾಗ್ತದೆ? ಶಾಂತಿ ಸಿಗ್ತದೆ, ಅವರು ಆ ಶಾಂತಿಯಿಂದ ಮುಕ್ತ ಆಗ್ತಾರೆ. ಈ ದಿನ ನಾವು ಒಂದು ಒತ್ತಡ ಜೀವನದಲ್ಲಿದ್ದೀವಿ. ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ. ಅವರವರು ಮನೆಯಲ್ಲೇ ಒಗ್ಗಟ್ಟಾಗಿ ಕೂರೋದಕ್ಕೆ ಸಮಯ ಇಲ್ಲ ನಮಗೆ. ಎಲ್ಲರೂ ರೋಬೋಟ್ ತರ ಜೀವನ ಮಾಡ್ತಾ ಇದೀವಿ. ಈ ಒಂದು ಜೀವನ ಶೈಲಿಯಲ್ಲಿ ನಾವು ಒಟ್ಟಿಗೆ ಕೂತು ನಮ್ಮಲ್ಲಿ ಶಾಂತಿ, ಒಂದು ಆಧ್ಯಾತ್ಮಿಕತೆ, ನಮ್ಮ ಸಂಸ್ಕೃತಿ ತರಬೇಕು ಅನ್ನೋದಾದ್ರೆ ನಮ್ಮ ಮನೆಯಿಂದ ಶುರು ಆಗ್ಬೇಕು. ಹೊರಗೆ ಹೋಗಿ ಆಧ್ಯಾತ್ಮ ಕಲೀರಿ, ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಂದ್ರೆ ಯಾರು ರೆಡಿ ಇಲ್ಲ. ಅವ್ರ ಒಂದು ಜೀವನ ಶೈಲಿಲಿ ಇದ್ದಾರೆ. ಸೊ ಮನೆಯಲ್ಲಿ ನಾವು ಏನ್ ಮಾಡ್ಬೋದು, ನಮ್ಮ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ಬೋದು ಅಂತ ತಿಳಿಸ್ಕೊಡಿ. ಒಂದು ಸಮಯದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಇರೋರೆಲ್ಲ ಬಹಳಷ್ಟು ಏಕತೆಯಿಂದ ಇದ್ರು. ಹೌದು, ಎಲ್ರೂ ಪರಸ್ಪರ ಏನ್ ಮಾಡ್ತಾ ಇದ್ರು?
ಗಂಟೆಗಳವರೆಗೆ ಕುತ್ಕೊಂಡು ಪರಸ್ಪರ ಮಾತಾಡ್ತಾ ಇದ್ರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲರ ಜೀವನದಲ್ಲೂ ಶಾಂತಿ ಇತ್ತು. ಇತ್ತು. ಇವತ್ತು ವರ್ತಮಾನ ಸಮಯದಲ್ಲಿ ಏನಾಗಿದೆ ಅಂದ್ರೆ ಪೇರೆಂಟ್ಸ್ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಹಣ ಬೇಕು. ಹೌದು. ಮಕ್ಕಳು ಸುಖಿ ಜೀವನ ನಡೆಸ್ಬೇಕಂದ್ರೆ ಹಣ ಮಾತ್ರ ಸಾಕು, ಬೇರೆ ಏನು ಅವಶ್ಯಕತೆ ಇಲ್ಲ ಅನ್ಕೊಂಡು ಅವ್ರು ಹಗ್ಲು ರಾತ್ರಿ ದುಡಿಯೋದ್ರ ಕಡೆನೆ ಗಮನ ಕೊಡ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಅವ್ರಿಗೆಲ್ಲಾ ವ್ಯವಸ್ಥೆಗಳನ್ನ ಕೊಡ್ಬೇಕು ಅಂತ ಹಗ್ಲು ರಾತ್ರಿ ದುಡಿಯೋದ್ರಲ್ಲಿ ಸಮಯ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಮಗುವಿಗೆ ನಮ್ಮ ಹಣಕ್ಕಿಂತ ಜಾಸ್ತಿ ನಮ್ಮ ಸಮಯದ ಅವಶ್ಯಕತೆ ಇದೆ ಅಂತ ಇವತ್ತು ಯಾವ ಪೇರೆಂಟ್ಸು ತಿಳ್ಕೊಳ್ತಾ ಇಲ್ಲ. ಯಾವಾಗ ಮಕ್ಕಳು ಬಹಳ ಸಣ್ಣವ್ರು ಇರ್ತಾರೋ ಆ ಸಮಯದಲ್ಲಿ ಮಕ್ಕಳಿಗೆ ಪ್ರೀತಿ ಅವಶ್ಯಕತೆ ಇರ್ತದೆ, ತಂದೆ ತಾಯಿಯ ಪಾಲನೆ ಅವಶ್ಯಕತೆ ಇರ್ತದೆ. ಆ ಸಮಯದಲ್ಲಿ ನಾವು ಪಾಲನೆ ಕೊಡೋದನ್ನ ಬಿಟ್ಟು ಆ ಮಕ್ಕಳು ಭವಿಷ್ಯದ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಮ್ಮ ಮಕ್ಕಳು ಕಾಲೇಜಿಗೆ ಬಂದಾಗ, ಅವ್ರಿಗೆ 18 ವರ್ಷ ಆದಾಗ ಅವ್ರಿಗೆ ಏನೇನ್ ಬೇಕೋ ಆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ. ಆದ್ರೆ ಇವತ್ತು ನನ್ ಮಗುವಿಗೆ ಏನ್ ಬೇಕು ಅನ್ನೋದ್ರ ಕಡೆ ನಮಗೇನಿಲ್ಲ, ಗಮನ ಇಲ್ಲ. ಸಣ್ಣ ಮಕ್ಕಳಿಗೆ ಹಣದ ಅವಶ್ಯಕತೆನೇ ಇಲ್ಲ. ಅವ್ರು ಏನ್ ಬಯಸ್ತಾರೆ, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಪ್ರೀತಿಯಿಂದ ಮಾತಾಡ್ಲಿ ಅಂತ ಬಯಸ್ತಾರೆ. ಯಾವಾಗ ನಾವು ಆ ಪ್ರೀತಿ ಕೊಡೋದೇ ಇಲ್ವೋ, ನಾವು ಅವರಿಗೆ ಸಮಯ ಕೊಡೋದೇ ಇಲ್ವೋ, ಆಗ ಬಾಲ್ಯದಲ್ಲೇ ಆ ಮಕ್ಕಳಿಗೆ ಒಂಟಿತನ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಒಂಟಿತನ ದಿನ ದಿನ ಕಳೀತಾ ಅವ್ರಿಗೆ ಏನೆಲ್ಲ ಟೆನ್ಷನ್ ಆಗ್ತಾ ಇರ್ತದೋ ಅದನ್ನ ಯಾರ ಮುಂದೆನೂ ಹೇಳ್ಕೊಳ್ಳಿಕ್ಕೆ ಯಾರೂ ಸಿಗದೆ ಇದ್ದಾಗ ಒಳಗಡೆನೆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇವತ್ತು ಅದಕ್ಕೆಲ್ಲ ಯಾರ ಕಾರಣ? ತಂದೆ ತಾಯಿನೇ ಕಾರಣ. ಹಿಂದಿನ ಕಾಲದಲ್ಲಿ ಈ ರೀತಿ ಯಾಕೆ ಆಗ್ತಾ ಇರ್ಲಿಲ್ಲ? ತಂದೆ ತಾಯಿ ಮಕ್ಕಳಿಗೆ ಸಮಯವನ್ನ ಕೊಡ್ತಿದ್ರು. ಅವ್ರ ಹಣಕ್ಕಿಂತ ಜಾಸ್ತಿ ಮಕ್ಕಳಿಗೆ ಪಾಲನೆ ಕೊಡೋದ್ರ ಕಡೆ ಗಮನ ಕೊಡ್ತಿದ್ರು. ಇವತ್ತು ಎಲ್ಲಾ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಹಣದ ಕಡೆ ಜಾಸ್ತಿ ಗಮನ ಕೊಡ್ತಾ ಇರೋ ಕಾರಣ ಮಕ್ಕಳು ಇವತ್ತು ಸಣ್ಣ ವಯಸ್ಸಿನಲ್ಲೇ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ತಂದೆ ತಾಯಿ ಟೈಮ್ ಕೊಡದೇ ಇದ್ದಾಗ ಮಕ್ಕಳು ಇನ್ನೆಲ್ಲಿ ಸಮಯ ಕಳಿಬೇಕು? ಕೊನೆಗೆ ಏನ್ ಮಾಡ್ಬಿಡ್ತಾರೆ, ಸಣ್ಣ ಮಕ್ಕಳ ಕೈಲಿ ಒಂದು ಮೊಬೈಲ್ ಕೊಟ್ಬಿಡ್ತಾರೆ. ಟಿವಿ ನೋಡಿ ಅಥವಾ ಮೊಬೈಲ್ ನೋಡಿ ಅಂತ ಮಕ್ಕಳ ಕೈಲಿ ಮೊಬೈಲ್ ಕೊಟ್ಬಿಡ್ತಾರೆ. ಅದ್ರಲ್ಲಿ ಮಕ್ಕಳು ನೋಡ್ತಿರೋದಾದ್ರೂ ಏನೇ ನೋಡ್ಲಿ ಮಕ್ಕಳು, ಅದ್ರಲ್ಲೂ ಕೂಡ ನಾವೇನ್ ದೃಶ್ಯ ನೋಡ್ತಿದ್ದೀವೋ ಅದರಿಂದ ನಮ್ ಟೆನ್ಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನಾವೆಲ್ಲೋ ಯಾರೋ ಹೊಡೆದಾಡ್ತಿರೋದನ್ನ ನೋಡ್ತೀವಿ, ಜಗಳ ಮಾಡ್ತಿರೋದನ್ನ ನೋಡ್ತೀವಿ, ಒಬ್ರೊಬ್ರನ್ನ ಸಾಯಿಸ್ತಾ ಇರೋದನ್ನ ನೋಡ್ತೀವಿ. ಆ ದೃಶ್ಯ ನೋಡ್ಬೇಕಾದ್ರೆ ಟಿವಿಯಲ್ಲಿ ಅಥವಾ ಮೊಬೈಲ್ ನಲ್ಲಿ ನೋಡ್ಬೇಕಾದ್ರೆ ನಮ್ಮ ಒಳಗಡೆ ಏನಾಗ್ತಾ ಇದೆ, ಒಳಗಡೆಯಿಂದ ನಮ್ಮ ಹಾರ್ಟ್ ರೇಟ್ ಏನಾಗ್ತಾ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ನಮಗೆ ಟೆನ್ಷನ್ ಜಾಸ್ತಿ ಆಗ್ಲಿ ಸ್ಟಾರ್ಟ್ ಆಗ್ತದೆ. ಈ ರೀತಿ ದಿನಾ ನಾವು ಇಂತಹ ಅನೇಕ ದೃಶ್ಯವನ್ನ ನೋಡ್ತಿದ್ದೀವಿ. ಯಾವ ದೃಶ್ಯ ನೋಡಿದ್ರೆ ನಾವ್ ಅದನ್ನ ನೋಡಿದ್ರೆ ದುಃಖ ಕಡಿಮೆ ಆಗ್ತದೆ, ಟೆನ್ಷನ್ ಕಡಿಮೆ ಆಗ್ತದೆ ಅಂತ ನೋಡ್ತಾ ಏನಾಗ್ತಾ ಇದೆ, ಅದನ್ನ ನೋಡ್ದಂಗೆಲ್ಲ ಟೆನ್ಷನ್ ದುಃಖ ಜೀವನದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ನಾವು ನೋಡ್ತಾ ಇರೋ ಎಲ್ಲಾ ದೃಶ್ಯನೂ ನಮಗೆ ಟೆನ್ಷನ್ ಕೊಡುವಂತಹ ದೃಶ್ಯನೇ, ನಮ್ಮ ಮನಸ್ಸನ್ನ ಅಶಾಂತ ಮಾಡುವಂತಹ ದೃಶ್ಯವನ್ನೇ ನಾವೇನ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ರೀತಿ ವರ್ತಮಾನ ಸಮಯದಲ್ಲಿ ಎಲ್ಲರ ಜೀವನದಲ್ಲೂ ಏನಾಗ್ತಾ ಇದೆ, ಅಶಾಂತಿ ಜಾಸ್ತಿ ಆಗ್ತಾನೆ ಇದೆ. ಈಗ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಅಶಾಂತಿಯಿಂದ ಮುಕ್ತ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಸಮಯವನ್ನ ಮೊದ್ಲು ನಾನು ಹೇಗ್ ಕಳಿಬೇಕು ಅನ್ನೋದ್ರ ಕಡೆ ಮೊದ್ಲು ನನಗೆ ಗಮನ ಇರಬೇಕು. ಪರಿಸ್ಥಿತಿಯನ್ನ ಎದುರಿಸ್ಬೇಕಾದ್ರೆ ಮನಸ್ಸಿನ ಶಕ್ತಿಯನ್ನ ಬಳಸ್ತಾ ಇದ್ದೀವಿ, ಎಷ್ಟೋ ಶಕ್ತಿಯನ್ನ ಬಳಸ್ತಾ ಇದ್ದೀವಿ, ಅದಕ್ಕೆ ಮತ್ತೇನ್ ಮಾಡ್ತಾ ಇಲ್ಲ, ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ಮನಸ್ಸಿಗೆ ಯಾವ ಒಂದು ಎಕ್ಸಸೈಸ್ ಅನ್ನು ಮಾಡಿಸ್ತಾ ಇಲ್ಲ. ನಮ್ಮೆಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದೆ. ಆ ಮೊಬೈಲ್ ಅನ್ನ ದಿನದಲ್ಲಿ ಒಂದ್ 10 ಸರಿನಾದ್ರೂ ನೋಡ್ತೀರಾ, ಚಾರ್ಜ್ ಇದೇನೋ ಇಲ್ವೋ, ಸ್ವಲ್ಪ ಚಾರ್ಜ್ ಕಡಿಮೆ ಆದ್ರೂ ಮತ್ತೇನ್ ಮಾಡ್ಬೇಕು, ಚಾರ್ಜ್ ಮಾಡ್ಬೇಕು ಅಂತ ಎಷ್ಟು ಗಮನ ಇರ್ತದೆ ನಮಗೆ ಗೊತ್ತು. ಒಂದ್ ವೇಳೆ ಡಿಸ್ಚಾರ್ಜ್ ಆದ್ರೆ ಕೆಲ್ಸಕ್ಕೆ ಬರಲ್ಲ ಅಂತ. ನಿಮ್ ಹತ್ರ 50,000 ರೂಪಾಯಿ ಮೊಬೈಲ್ ಇರ್ಬೋದು, 1 ಲಕ್ಷ ರೂಪಾಯಿದೇ ಮೊಬೈಲ್ ಇರ್ಬೋದು, 2 ದಿನ ನೀವು ಚಾರ್ಜೇ ಮಾಡಿಲ್ಲ, ಏನಾಗ್ತದೆ, ಡಿಸ್ಚಾರ್ಜ್ ಆದಾಗ ಉಪಯೋಗಕ್ಕೆ ಬರ್ತದ ಇಲ್ಲ. ಎಷ್ಟೇ ದುಡ್ಡಿನ ಮೊಬೈಲ್ ಇದ್ರು ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಅದಿದ್ರು ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಏನ್ ಮಾಡ್ತೀರಾ, ಬಾರಿಗೂ ಮೊಬೈಲ್ ಅನ್ನ ಚಾರ್ಜ್ ಮಾಡ್ತೀರಾ. ಮೊಬೈಲ್ ಚಾರ್ಜ್ ಮಾಡೋದ್ರ ಕಡೆ ನಮಗೆ ಎಷ್ಟು ಗಮನ ಇದೆಯಲ್ಲ, ಅಷ್ಟೇ ಗಮನ ನನ್ನ ಮನಸ್ಸನ್ನ ಚಾರ್ಜ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಇದೆನಾ? ಯಾವತ್ತಾದ್ರೂ ಒಂದು ದಿನನಾದ್ರೂ ಮನಸ್ಸನ್ನ ಶಕ್ತಿಶಾಲಿ ಮಾಡ್ಕೊಳ್ಬೇಕು, ಅದಕ್ಕೆ ಮನಸ್ಸನ್ನ ಚಾರ್ಜ್ ಮಾಡ್ಕೊಳ್ಬೇಕು ಅಂತ ಒಮ್ಮೆನಾದ್ರೂ ನಾವು ನೋಡ್ಕೊಂಡಿದ್ದೀವ? ಇಲ್ಲ. ಕೇವಲ ಮನಸ್ಸನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಮನಸ್ಸಿನ ಶಕ್ತಿಯನ್ನ ಉಪಯೋಗ ಮಾಡ್ತಾ ಮನಸ್ಸೇನಾಗ್ಬಿಟ್ಟಿದೆ, ಇವತ್ತು ಶಕ್ತಿಹೀನ ಆಗ್ಬಿಟ್ಟಿದೆ. ನಮ್ಮ ಮನಸ್ಸು ವೀಕ್ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ನಮ್ಮ ಮನಸ್ಸು ವೀಕ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಯಾವ್ದಾದ್ರು ಒಂದು ಪರಿಸ್ಥಿತಿ ಬಂದ ತಕ್ಷಣ ನಾವ್ ಹೇಳ್ತೀವಿ, ಈ ಪರಿಸ್ಥಿತಿ ಎದುರಿಸೋ ಶಕ್ತಿ ನನ್ನಲ್ಲಿ ಇಲ್ಲ. ಮೊದ್ಲು ಇತ್ತು, ಮೊದ್ಲು ಎಂತ ಪರಿಸ್ಥಿತಿ ಬಂದ್ರು ಎದುರಿಸ್ತಿದ್ದೆ, ಈಗ ನನ್ನಲ್ಲಿ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿ ಇಲ್ಲ ಅಂತೀವಿ. ಅದ್ರ ಜೊತೆಗೆ ಯಾರಾದ್ರೂ ಒಂದು ಮಾತಂದ್ರೆ ಸಾಕು ನಮಗೆ ದುಃಖನೇ ಆಗ್ಬಿಡ್ತದೆ. ಹೌದು, ಅವ್ರ ಅಂದ ತಕ್ಷಣ ನಮ್ ಕಣ್ಣಲ್ಲೇ ನೀರ್ ಬಂದ್ಬಿಡ್ತದೆ. ಅವ್ರು ಅಂದ್ರು ಸರಿ, ಅವ್ರು ಏನೋ ನಮಗ್ ದುಃಖ ಆಗೋ ಮಾತಾಡಿದ್ರು, ನಮ್ ಕಣ್ಣಲ್ಲಿ ಯಾಕೆ ನೀರ್ ಬಂತು? ನಮ್ ಮನಸ್ಸು ಏನಾಗ್ಬಿಟ್ಟಿದೆ, ಅಷ್ಟು ವೀಕ್ ಆಗ್ಬಿಟ್ಟಿದೆ ಇವತ್ತು. ಮನಸ್ಸು ಅಷ್ಟೊಂದು ಶಕ್ತಿ ಕಳ್ಕೊಂಡ್ರೋ ಕಾರಣ ಯಾರಾದ್ರೂ ಏನಾದ್ರು ಅಂದ್ರೂ ನಮಗೆ ಸಹನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಜನರ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕಡೆ ಏನಾಗಿದೆ, ನಾವು ದುಃಖಿಗಳಾಗ್ತಾ ಇದೀವಿ. ಅದಕ್ಕೆ ಕಾರಣ ಮನಸ್ಸು ಶಕ್ತಿಯನ್ನ ಕಳ್ಕೊಂಡಿದೆ. ಅದೇನು ಮನಸ್ಸು ಶಕ್ತಿಯನ್ನ ಕಳ್ಕೊಂಡಿದ್ದೇನೋ ಆ ಶಕ್ತಿಯನ್ನ ಪುನಃ ಜಾಗೃತ ಮಾಡ್ಕೊಳ್ಬೇಕು ಅಂದ್ರೆ ಹೇಗೆ ಮೊಬೈಲ್ ಡಿಸ್ಚಾರ್ಜ್ ಆದಾಗ ಅದನ್ನ ಕರೆಂಟಿಗೆ ಕನೆಕ್ಟ್ ಮಾಡಿ ಏನ್ ಮಾಡ್ತೀರಾ, ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಳ್ತೀರಾ. ಅದೇ ರೀತಿ ಈ ಸೃಷ್ಟಿಗೆ ಮೈನ್ ಪವರ್, ಈ ಸೃಷ್ಟಿಗೆ ಮೈನ್ ಕರೆಂಟ್ ಅಂದ್ರೆ ಸರ್ವಶಕ್ತಿವಂತನಾದ ಪರಮಾತ್ಮ. ಆ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದಾರೆ. ನಮ್ಮ ಮನಸ್ಸನ್ನ ಅವ್ರ ಜೊತೆಗೆ ಕನೆಕ್ಟ್ ಮಾಡಿದ್ರೆ, ನಾವು ಬೆಳಗ್ಗೆ ಎದ್ದು ಒಂದು 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಅನ್ನ ಮಾಡ್ತಾ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಕನೆಕ್ಟ್ ಮಾಡಿದ್ರೆ ನಾವು ಕಳ್ಕೊಂಡಿರೋ ಶಕ್ತಿ ಪುನಃ ಏನಾಗ್ತದೆ, ನಮ್ಮಲ್ಲಿ ಜಾಗೃತ ಆಗ್ತದೆ. ಹೇಗೆ ಮೊಬೈಲ್ ಅನ್ನ ಕರೆಂಟಿಗೆ ಕನೆಕ್ಟ್ ಮಾಡಿದ ತಕ್ಷಣ ಡಿಸ್ಚಾರ್ಜ್ ಆಗಿರೋ ಮೊಬೈಲ್ ಏನಾಗ್ತದೆ, ರೀಚಾರ್ಜ್ ಆಗ್ತದೆ. ಅದೇ ರೀತಿ ಪರಮಾತ್ಮನ ಜೊತೆಗೆ ಮನಸ್ಸನ್ನ ಕನೆಕ್ಟ್ ಮಾಡಿದ್ರೆ ಸರ್ವಶಕ್ತಿವಂತನಿಂದ ನಮಗೆ ಶಕ್ತಿ ಸಿಗ್ತದೆ. ಆಗ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಬೆಳಗ್ಗೆ ನಾವು ಮೆಡಿಟೇಷನ್ ಮಾಡಿ ಪರಮಾತ್ಮನಿಂದ ಶಕ್ತಿ ಪಡ್ಕೊಂಡ್ರೆ ಇಡೀ ದಿನ ಎಂತಹ ಪರಿಸ್ಥಿತಿ ಬಂದ್ರೂ ನಾವು ಸ್ವಲ್ಪನೂ ವಿಚಲಿತ ಆಗಲ್ಲ. ಆ ಪರಿಸ್ಥಿತಿಯನ್ನ ಸಹಜವಾಗಿ ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮನಸ್ಸಿನ ಶಕ್ತಿಯನ್ನ ಬೆಳಗ್ಗೆ ಜಾಗೃತ ಮಾಡ್ಕೊಂಡ್ರೆ ಇಡೀ ದಿನ ಯಾರು ಏನೇ ಅಂದ್ರೂ ನಮಗೆ ದುಃಖ ಆಗಲ್ಲ. ಯಾಕೆಂದ್ರೆ ಮನಸ್ಸು ಆಲ್ರೆಡಿ ಏನಾಗ್ಬಿಟ್ಟಿದೆ, ಚಾರ್ಜ್ ಆಗ್ಬಿಟ್ಟಿದೆ. ಅದಕ್ಕೆ ಪ್ರತಿದಿನ ಮೆಡಿಟೇಷನ್ ಅನ್ನ ಮಾಡಿ, ಧ್ಯಾನವನ್ನ ಮಾಡಿ ಏನ್ ಮಾಡ್ಕೊಳ್ಬೇಕು, ಮನಸ್ಸನ್ನ ಚಾರ್ಜ್ ಮಾಡ್ಕೊಳ್ಬೇಕು. ಮೆಡಿಟೇಷನ್, ಧ್ಯಾನ ಅಥವಾ ಯೋಗ. ಯೋಗ ಅನ್ನೋದು ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಅರ್ಥ ಅಂದ್ರೆ ಜೋಡಿಸು, ಕೂಡಿಸು, ಕನೆಕ್ಷನ್ ಅನ್ನ ಬೆಳೆಸು ಅಂತ ಹೇಳಿ. ನಾವು ಯಾವ್ದ್ರ ಜೊತೆಗೆ ಸಂಬಂಧವನ್ನ ಬೆಳೆಸ್ತೀವೋ ಅದ್ರ ಜೊತೆಗೆ ನಮ್ಮ ಯೋಗ ಜೋಡಣೆ ಆದಂತೆ. ನಾವು ವಸ್ತುಗಳನ್ನ ಇಡೀ ದಿನ ನೆನಪು ಮಾಡಿದ್ರೆ ವಸ್ತುಗಳ ಜೊತೆಗೆ ಸಂಬಂಧ ಜೋಡಣೆ ಆದಂತೆ. ವ್ಯಕ್ತಿಗಳನ್ನ ಇಡೀ ದಿನ ನೆನಪು ಮಾಡಿದ್ರೆ ವ್ಯಕ್ತಿಗಳ ಜೊತೆಗೆ ಇಡೀ ದಿನ ಸಂಬಂಧ ಜೋಡಣೆ ಆದಂತೆ. ನಾವು ಪರಮಾತ್ಮನನ್ನ ಸದಾ ನೆನಪು ಮಾಡಿದ್ರೆ ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಣೆ ಆದಂತೆ. ಮೆಡಿಟೇಷನ್ ಮಾಡಿ, ರಾಜಯೋಗವನ್ನ ಮಾಡಿ ಆ ಯೋಗದಲ್ಲಿ ಪರಮಾತ್ಮನ್ ನೆನಪು ಮಾಡಿದ್ರೆ ಒಂದನೇದಾಗಿ ಮನಸ್ಸಿನಲ್ಲಿ ಶಕ್ತಿ ಜಾಸ್ತಿ ಆಗ್ತದೆ. ಎರಡನೇದಾಗಿ ಆ ಪರಮಾತ್ಮನಿಂದ ನಮಗೆ ಬೇಕಾದಂತಹ ಸುಖ, ಶಾಂತಿ, ಶಕ್ತಿ, ಆನಂದ ಎಲ್ಲವೂ ಕೂಡ ಸಿಗ್ತದೆ. ಆಗ ನಮ್ಮ ಮನಸ್ಸಿನಲ್ಲಿ ನಾವೇನೇನ್ ಕಳ್ಕೊಂಡಿದ್ದೀವೋ ಅದೆಲ್ಲ ವಾಪಸ್ ಪ್ರಾಪ್ತಿ ಆದಾಗ ನಾವೇನಾಗ್ಬಿಡ್ತೀವಿ, ತೃಪ್ತ ಆತ್ಮರು, ಸಂತುಷ್ಟ ಆತ್ಮರು. ನಮಗೆ ಸುಖ, ಶಾಂತಿ ಎಲ್ಲವೂ ಪರಮಾತ್ಮನಿಂದ ಯೋಗದಲ್ಲಿ ಸಿಕ್ಕಾಗ ನಾವು ಆ ಸುಖ ಶಾಂತಿಗೋಸ್ಕರ ಎಲ್ಲೂ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಆಗ ಸ್ವಯಂ ಸುಖ ಮತ್ತು ಶಾಂತಿಯ ಅನುಭವವನ್ನು ಮಾಡ್ಬೇಕಾದ್ರೆ ನಮ್ಮಿಂದ ಏನಾಗ್ತದೆ, ಆ ಸುಖ ಶಾಂತಿಯ ವೈಬ್ರೇಷನ್ ಮತ್ತೆ ಯೋಗದಲ್ಲಿ ಎಲ್ಲ ಕಡೆ ಹರಡ್ತಾ ಹೋಗ್ತದೆ. ಆಗ ನಮ್ಮ ಪರಿವಾರದವರಿಗೂ ಏನಾಗ್ತದೆ, ನಮ್ಮ ವೈಬ್ರೇಷನ್ ಇಂದ ಅವರಿಗೂ ಸುಖ ಶಾಂತಿ ಸಿಗ್ತದೆ. ನಮ್ಮ ಮನೆಯ ವಾತಾವರಣನೇ ಶಾಂತಿಯ ವಾತಾವರಣ ಆಗ್ತದೆ. ನಂತರ ನಮ್ಮ ಮನೆನೇ ಶಾಂತಿಯ ಮಂದಿರ ಆಗ್ಬಿಡ್ತದೆ. ಅಲ್ಲಿಗೆ ಅಶಾಂತ ಆತ್ಮರು ಬಂದ್ರೆ ಅವರಿಗೂ ಏನಾಗ್ತದೆ, ಶಾಂತಿ ಸಿಗ್ತದೆ. ನಮ್ಮೆಲ್ರಿಗೂ ಇವತ್ತು ಶಾಂತಿ ಬೇಕು. ನಮ್ಮ ಮನೆ ಶಾಂತ ಆಗ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ನಮ್ಮ ಪರಿವಾರದವರು ಶಾಂತವಾಗಿರ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಅದಕ್ಕಿರೋದು ಒಂದೇ ಮಾರ್ಗ, ಮೆಡಿಟೇಷನ್. ಎಷ್ಟು ಮೆಡಿಟೇಷನ್ ಮಾಡ್ತೀವೋ ಅಷ್ಟು ಶಾಂತಿ ನಮಗೂ ಸಿಗ್ತದೆ ಮತ್ತು ನಮ್ಮ ಮನೆಯವರಿಗೂ ಕೂಡ ಸಿಗ್ತದೆ. ನಮ್ಮ ಮನೆನೇ ಶಾಂತಿಯ ಮಂದಿರವಾಗಿ ಪರಿವರ್ತನೆ ಆಗ್ಬಿಡ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಮನಸ್ಸಿಗೋಸ್ಕರ 3 ಮಾತನ್ನ ಧಾರಣೆ ಮಾಡ್ಕೊಳ್ಬೇಕು. ಒಂದನೇದಾಗಿ ಮನಸ್ಸನ್ನ ಶಕ್ತಿಶಾಲಿ ಮಾಡ್ಕೊಳ್ಬೇಕು ಅಂದ್ರೆ ನಾವು ಯೋಗದ ಅಭ್ಯಾಸವನ್ನ ಮಾಡ್ಬೇಕು, ಮೆಡಿಟೇಷನ್ ಅನ್ನ ಮಾಡ್ಬೇಕು. ಆಗ ಮನಸ್ಸು ಶಕ್ತಿಶಾಲಿ ಆಗ್ತದೆ. ಎರಡನೇದಾಗಿ ಹೇಗೆ ಶರೀರ ಶಕ್ತಿಶಾಲಿ ಆಗಿರ್ಬೇಕು ಅಂತ ದಿನ 3 ಹೊತ್ತೇನ್ ಮಾಡ್ತೀವಿ, ಶರೀರಕ್ಕೆ ಊಟ ಕೊಡ್ತೀವಿ. 4 ದಿನ ಊಟ ಕೊಡ್ಲಿಲ್ಲ ಅಂದ್ರೆ ಸುಸ್ತಾಗತ್ತೆ, ತಲೆ ಸುತ್ತ ಬರ್ತದೆ, ವೀಕ್ ಆಗ್ಬಿಡ್ತೀವಿ. ಹೇಗೆ 3 ಹೊತ್ತು ಶರೀರಕ್ಕೆ ಊಟ ಕೊಡ್ತೀವಿ ಶರೀರ ಶಕ್ತಿಶಾಲಿ ಆಗಿರ್ಬೇಕು ಅಂತ, ಮನಸ್ಸಿಗೆ ಯಾವತ್ತಾದ್ರೂ 1 ದಿನನಾದ್ರೂ ಊಟ ಕೊಟ್ರ ಇಲ್ಲ, ಮನಸ್ಸಿಗೆ ಊಟ ಕೊಡ್ಲಿಲ್ಲ. ಅದಕ್ಕೆ ಮನಸ್ಸು ಏನಾಗ್ತಾ ಇದೆ, ದಿನ ವೀಕ್ ಆಗ್ತಾ ಇದೆ. ಬಳಸ್ತಿದ್ದೀವಿ, ಊಟ ಕೊಡ್ತಾ ಇಲ್ಲ. ಹಾಗಿದ್ರೆ ಮನಸ್ಸಿಗೆ ಊಟ ಏನು, ಮನಸ್ಸಿಗೆ ಆಹಾರ ಅಂದ್ರೆ ಜ್ಞಾನ. ಎಷ್ಟೆಷ್ಟು ನಾವು ಜ್ಞಾನವನ್ನ ಕೇಳ್ತಾ ಹೋಗ್ತೀವೋ, ಪರಮಾತ್ಮನ ಜ್ಞಾನವನ್ನ ಕೇಳದಂತೆ ಮನಸ್ಸಿನಲ್ಲಿರೋ ಶಕ್ತಿ ಏನಾಗ್ತಾ ಹೋಗ್ತದೆ, ಜಾಗೃತ ಆಗ್ತಾ ಹೋಗ್ತದೆ. ನಾವೇನು ಶಕ್ತಿಹೀನರಾಗಿದ್ದೇವೋ ಆ ಈಶ್ವರನ ಜ್ಞಾನ ನಮ್ಮನ್ನ ಶಕ್ತಿಶಾಲಿ ಮಾಡ್ತದೆ. ಅದಕ್ಕೆ ಪ್ರತಿದಿನ ಒಂದನೇದಾಗಿ ಯೋಗ ಮಾಡಿ ಮನಸ್ಸನ್ನ ಶಕ್ತಿಶಾಲಿ ಮಾಡ್ಕೊಳ್ಬೇಕು. ಎರಡನೇದಾಗಿ ಪರಮಾತ್ಮನ ಜ್ಞಾನವನ್ನ ಬೆಳಗ್ಗೆ ಕೇಳಿ ಇಡೀ ದಿನ ಮನಸ್ಸನ್ನ ಶಕ್ತಿಶಾಲಿಯಾಗಿ ಇಟ್ಕೊಳ್ಬೇಕು. ಇವತ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಕೇಳ್ತಾ ಇದ್ದೀವಿ, ನಾವು ಮೊಬೈಲ್ ನೋಡ್ತೀವಿ. ಅದರಲ್ಲಿ ಏನೆಲ್ಲ ಕೆಟ್ಟ ಸುದ್ದಿಯನ್ನ ಬೆಳಗ್ಗೆ ಮನಸ್ಸಿಗೆ ಕೊಟ್ಬಿಡ್ತೀವಿ. ಬೆಳಗ್ಗೆ ಅಂತಹ ದೃಶ್ಯವನ್ನ ನೋಡಿದ್ರೆ ಇಡೀ ದಿನ ಮನಸ್ಸು ಅಶಾಂತನೆ. ಆ ರೀತಿ ಕೆಟ್ಟ ಸುದ್ದಿಯನ್ನ ಮನಸ್ಸಿಗೆ ಕೊಟ್ಟು ಇಡೀ ದಿನ ಮನಸ್ಸನ್ನ ಅಶಾಂತ ಮಾಡ್ಕೊಳ್ತಿರೋದು ಯಾರು, ನಾವು. ಹಿಂದಿನ ಕಾಲದವ್ರು ಏನ್ ಮಾಡ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡ್ತಿದ್ರು, ಜ್ಞಾನ ಕೇಳ್ತಿದ್ರು. ಅದಕ್ಕೆ ಅವ್ರ ಮನಸ್ಸು ಇಡೀ ದಿನ ಏನಾಗಿರ್ತಿತ್ತು, ಶಾಂತವಾಗಿರ್ತಿತ್ತು. ಈಗ ನಾವು ಮೊಬೈಲ್ ನೋಡೋದಿದ್ರೆ ನಂತರ ನೋಡಿ, ಫಸ್ಟ್ ಏನ್ ಮಾಡಿ, ಎದ್ದ ತಕ್ಷಣ ಪರಮಾತ್ಮನ ಧ್ಯಾನವನ್ನ ಮಾಡಿ ಪರಮಾತ್ಮನ ಜ್ಞಾನವನ್ನ ಕೇಳಿ. ಆಗ ಮನಸ್ಸು ಏನಾಗ್ಬಿಡ್ತದೆ, ಶಕ್ತಿಶಾಲಿ ಆಗ್ತದೆ. ಆಗ ಇಡೀ ದಿನ ಏನಿರ್ತದೆ, ನಮ್ಮಲ್ಲಿ ಶಕ್ತಿ ಇರ್ತದೆ. ಆಗ ಯಾವ ಪರಿಸ್ಥಿತಿಯನ್ನಾದ್ರೂ ನಾವು ಸಹಜವಾಗಿ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ.
ಎರಡನೇದಾಗಿ ಏನ್ ಮಾಡ್ಬೇಕು, ಭೋಜನ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಜ್ಞಾನವನ್ನ ಮನಸ್ಸಿಗೆ ಕೊಡಬೇಕು. ಇನ್ನು ಮೂರನೇದಾಗಿ ನಾವು ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂತ ಪ್ರತಿದಿನ ಶರೀರಕ್ಕೋಸ್ಕರ ಎಕ್ಸರ್ಸೈಸ್ ಮಾಡ್ತೀವಿ. ಡಾಕ್ಟರ್ ಹೇಳ್ತಾರೆ ನೀವು ಆರೋಗ್ಯವಂತರಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಅವಾಗ ಮಾತ್ರ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಈಗ ಯಾರಿಗಾದ್ರೂ ಕಾಲ್ ನೋವಿತ್ತು ಅಂದ್ರೆ ಅವರಿಗೆ ಡಾಕ್ಟರ್ ಕಾಲಿಗೆ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಆಲ್ರೆಡಿ ಕಾಲ್ ನೋವಿದೆ, ಎಕ್ಸರ್ಸೈಸ್ ಮಾಡಿದ್ರೆ ಏನಾಗ್ತದೆ, ಇನ್ನು ನೋವು ಜಾಸ್ತಿ ಆಗುತ್ತೆ. ಆ ಟೈಮಿಗೆ ನೋವು ಜಾಸ್ತಿ ಅನುಭವ ಆಗ್ತದೆ. ಹಾಗಂತ ಮಾಡೋದ್ ಬಿಡ್ತಾರ? ಇಲ್ಲ, ಮತ್ತೂ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮಾಡಿದ್ರೇನೆ ಕಾಲ್ ನೋವು ಹೋಗ್ತದೆ ಅಂತ. ಹಾಗೆ ಮನಸ್ಸಿಗೆ ಎಕ್ಸರ್ಸೈಸ್ ಅಂದ್ರೆ ಸಕಾರಾತ್ಮಕ ಸಂಕಲ್ಪಗಳು, ಒಳ್ಳೆಯ ವಿಚಾರಗಳು. ಇವತ್ತು ಮನಸ್ಸು ಅಶಾಂತ ಆಗ್ಲಿಕ್ಕೆ, ಮನಸ್ಸು ಶಕ್ತಿಯನ್ನ ಕಳ್ಕೊಳ್ಳಿಕ್ಕೆ ಕಾರಣನೇ ನಮ್ಮ ನಕಾರಾತ್ಮಕ ವಿಚಾರ, ಕೆಟ್ಟ ವಿಚಾರ. ಹೌದು. ಈಗ ನಾವೇನ್ ಮಾಡ್ಬೇಕು, ಕೆಟ್ಟ ವಿಚಾರ ಮಾಡೋದು ಬಹಳ ಸುಲಭ. ಒಳ್ಳೆ ವಿಚಾರ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು. ಕಾಲ್ ನೋವಿರೋರಿಗೆ ಕಾಲಿಗೆ ಎಕ್ಸರ್ಸೈಸ್ ಮಾಡೋದು ಕಷ್ಟ ಆದ್ರೂ ಅವ್ರು ಏನ್ ಮಾಡ್ತಾರೆ, ಮಾಡ್ತಾರೆ. ಹಾಗೆ ಒಳ್ಳೆ ವಿಚಾರ ಮಾಡೋದು ಕಷ್ಟ ಆದ್ರೂ ನಾವೇನ್ ಮಾಡ್ಬೇಕು, ಒಳ್ಳೆಯ ವಿಚಾರಗಳನ್ನ ರಚನೆ ಮಾಡ್ತಾ ಹೋದ್ರೆ ಮನಸ್ಸು ಸ್ವಾಭಾವಿಕವಾಗಿ ಶಾಂತ ಆಗ್ತದೆ, ಮನಸ್ಸು ಶಕ್ತಿಶಾಲಿ ಆಗ್ತದೆ. ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು 5 ಒಳ್ಳೆಯ ಸಕಾರಾತ್ಮಕ ಸಂಕಲ್ಪವನ್ನ ಮಾಡ್ಬೇಕು. 5ರಲ್ಲಿ ಒಂದೇದು ಅಂದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಶಾಂತ ಸ್ವರೂಪ ಆತ್ಮ, ಅಂದ್ರೆ ನನ್ನ ಮನಸ್ಸೇನಾಗಿದೆ, ಶಾಂತವಾಗಿದೆ. ಎರಡನೇದಾಗಿ ನಾನು ಶಕ್ತಿ ಸ್ವರೂಪ ಆತ್ಮ, ನನ್ನ ಮನಸ್ಸೇನಾಗಿದೆ, ಶಕ್ತಿಶಾಲಿಯಾಗಿದೆ. ಮೂರನೇದಾಗಿ ನಾನು ಆರೋಗ್ಯವಂತ ಆತ್ಮ, ನನ್ನ ಆರೋಗ್ಯ ಚೆನ್ನಾಗಿದೆ. ಇನ್ನು 4ನೇದಾಗಿ ಪರಮಾತ್ಮ ಯಾವಾಗ್ಲೂ ನನ್ನ ಜೊತೆಗೆ ಇದ್ದಾರೆ. 5ನೇದಾಗಿ ನಾವು ಮಾಡ್ಬೇಕಾಗಿರೋ ಸಂಕಲ್ಪ, ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಈ 5 ಸಂಕಲ್ಪವನ್ನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ತಾ ಹೋಗ್ತದೆ, ನಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ, ನಮ್ಮ ಮನಸ್ಸು ಕೂಡ ಶಾಂತ ಆಗ್ಬಿಡ್ತದೆ. ಈ ಒಂದು ನಮ್ಮ ಒತ್ತಡದ ಜೀವನದಿಂದ ಹೊರಗೆ ಬರೋದು ಹೇಗೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ಹೇಗೆ ಶಾಂತವಾಗಿ ಇಟ್ಕೋಬಹುದು ಅಂತ ನಮಗೆ ಮಾರ್ಗದರ್ಶನ ನೀಡಿದಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಮಣಿಜಿರವರು ಬಂದು ಅವರ ಅತ್ಯಮೂಲ್ಯವಾದ ಸಮಯವನ್ನ ನಮ್ಗೆ ಕೊಟ್ಟಿದ್ದೀರಾ. ಈ ಒಂದು ಹಸಿರು ಪಡೆ ಹಸಿರು ಜೀವನ ಚಾನೆಲ್ ಕಡೆಯಿಂದ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಓಂ ಶಾಂತಿ. ಸ್ನೇಹಿತರೆ, ಈ ಒಂದು ಒತ್ತಡ ಜೀವನದಲ್ಲಿ ನಮಗೆ ಯಾರಿಗೂ ಸಮಯ ಜಾಸ್ತಿ ಇಲ್ಲ. ಆದ್ರೂ ನಮ್ಮ ಜೀವನ, ನಮ್ಮ ಮನಸ್ಸು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಆಶಿಸ್ತಾ ಇದೀವಿ. ಒಂದು ಮೆಡಿಟೇಷನ್ ಅನುಭವನ ಮಾಡ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ದೀರಾ ಅಥವಾ ಯೋಚನೆ ಮಾಡಿ ಅಂತ ಈ ಒಂದು ನಮ್ಮ ಚಾನೆಲ್ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಕೆಳಗಡೆ ನಂಬರ್ ಡಿಸ್ಪ್ಲೇ ಮಾಡಿದೀವಿ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮೆಡಿಟೇಷನ್ ಅಥವಾ ಆಧ್ಯಾತ್ಮದ ಬಗ್ಗೆ ಏನಿದೆ ಅದೆಲ್ಲದಕ್ಕೂ ಸಹಕರಿಸ್ತಾರೆ, ಇನ್ಫಾರ್ಮೇಶನ್ನ ನಿಮ್ಗೆ ಕೊಡ್ತೀವಿ. ಧನ್ಯವಾದಗಳು.